ಅಂತ ಹೇಳಿ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಮತ್ತು ಬಳಗದವರಿಂದ ನೆನೆಸ್ಕೊಳ್ತಾ ಇದ್ದೇನೆ. ಹರಿ ಹರಿ ಓಂ ಹರಿ ಓಂ ಹರಿ ಹರಿ ಓಂ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಕಲ್ಕೂರ್ ಪ್ರತಿಷ್ಠಾನದವರ ಸಹಯೋಗದಲ್ಲಿ ನಡೆಯುತ್ತಾ ಇರುವ ಹಲಸು ಮಾವು ಮೇಳದ ಅಂಗವಾಗಿ ನಡೆಯುತ್ತಿರುವ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಗುರುಗಳಾದ ಶ್ರೀಮತಿ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಭಟ್ರವರ ಪ್ರಣಾದ ಯೋಗ ಮಂಚಿ ಭಜನಾ ಗುರುಗಳು ಶ್ರೀಯುತ ಪೊಳಲಿ ಸುಬ್ಬರಾವ್ ಇವರ ಸಂಚಾಲಕತ್ವದ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕಿ ಶ್ರೀಮತಿ ಶಾರದಾ ಹೆಸರಾವ್ ಬೊಕ್ಕಸ ಇವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶಿವರಂಜನಿ ಕಲಾ ಕೇಂದ್ರ ಪೊಳಲಿ ಬೊಕ್ಕಸ ಹಾಗೂ ಸುಷ್ಮಾ ಸುದರ್ಶನ್ ಇವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಅಭಿರಾಮ ಧಾಮ ಸಂಕೀರ್ತನ ಮಂದಿರ ಗುಂಡಿಬೈಲು ಉಡುಪಿ ಇಲ್ಲಿನ ಹಿರಿಯ ಹಾಗೂ ಕಿರಿಯ ಗಮಕ ವಿದ್ಯಾರ್ಥಿಗಳು ನಡೆಸಿಕೊಡುತ್ತಿರುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ಗಮಕ ವಿದ್ಯಾರ್ಥಿಗಳೆಲ್ಲ ಒಟ್ಟುಗೂಡಿ ನಮೋ ಕುಮಾರ ವ್ಯಾಸ ಎಂಬ ಗಮಕ ಗೀತೆಯೊಂದಿಗೆ ಪ್ರಾರಂಭಿಸಲಿದ್ದಾರೆ. ಸಿಂಗರಿಸಿದೆ ಪೀಠದಿ
ಇದೀಗ ಮುಂದೆ ಕನಕದಾಸರ ನಳಚರಿತ್ರೆಯ ನಳಹಂಸ ಮಿತ್ರತ್ವ ಈ ಕಾವ್ಯ ಭಾಗವನ್ನು ಗಮಕ ವಿದ್ಯಾರ್ಥಿಗಳು ವಾಚನ ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸಲಿದ್ದಾರೆ. ವಾಚನದಲ್ಲಿ ಚಿರಂಜೀವಿ ಪ್ರಚೇತ್ ರಾಮ್ಕಜೆ, ಮೂಕಾಂಬಿಕಾ ಉಡುಪ, ಆಶಾ ಬಿಟಿ, ಪ್ರತಿಭಾ ಕೆ, ಸುರೇಖಾ ಭಟ್, ಸುಮಾ ಭಟ್, ಹೇಮಲತಾ ರಾವ್ ಹಾಗೂ ಮಂಜುಳಾ ಶ್ರೀನಿವಾಸ್. ವ್ಯಾಖ್ಯಾನದಲ್ಲಿ ಸಹಕರಿಸುವವರು ಪ್ರಫುಲ್ಲ ಜಿ ಭಟ್, ಲೀಲಾವತಿ ಕೆಸಿ, ಜ್ಯೋತಿ ಪಿ, ಪುಷ್ಪಲತಾ ಪಿ ಹಾಗೂ ಮನೋಹರಿ ಪಿ. ಶ್ರೀರಮಣ ಸರಸಿಜದಳಾಕ್ಷ ಮುರಾರಿ ಸಚರಾಚರ ಭರಿತ ದುರಿದಾರಿ ನಿತ್ಯಾನಂದ ನಿರ್ಜರ ನಿಕರದಾತರ ನಿತ್ಯಾನಂದ ನಿರ್ಜರ ನಿಕರದಾತರ ವಾರಿಜಾಂಬಕ ವರಗುಣಾಶ್ರಯ ಮಾರಪಿತ ಏದಾಂತನುತ ಸಾಗರ ಚೆನ್ನಿಗರಾಯ ಪಾಲಿಸು ಜಗಕ್ಕೆ ಮಂಗಳವ ಪಾಲಿಸು ಚೆನ್ನಿಗರಾಯ ಜಗಕ್ಕೆ ಮಂಗಳವ ಪಾಲಿಸು. ನಾವರಿ ನಳಿನದಳಾಕ್ಷಿ ವರಜಂಭಾರಿಣುತೆ ಚತುರಾನನ ಪ್ರಿಯೇ ಭೂರಿ ಶುಭ ಗುಣ ಚರಿತೆ ಭಕ್ತಾಶ್ರಿತ ಜನಾಧಾರೆ ನೀರೇ ನಿಗಮ ವಿಚಾರೆ ಘನ ಶೃಂಗಾರೆ ಭಕ್ತರಿಗೊರವ ಕೊಡುವ ಉದಾರೆ ಶಾರದೆ ನಲಿದೊಲಿದು ನೆನೆಸೆನ್ನ ಜುಹೆಯಲ್ಲಿ ಶ್ರೀ ಗುರುಭ್ಯೋ ನಮಃ. ಡಾಕ್ಟರ್ ಪ್ರದೀಪ್ ಕುಮಾರ್ ಕಲ್ಪುರರವರ ಈ ಶ್ರೀನಿವಾಸದಲ್ಲಿ ಇವತ್ತು ಹಲಸು ಹಾಗೂ ಮಾವಿನ ಮೇಳದ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಾವೆಲ್ಲರೂ ಇವತ್ತು ಗಮಕ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಉಪಸ್ಥಿತರಿದ್ದೇವೆ. ತಮ್ಮೆಲ್ಲರಿಗೂ ಕಲಾಪ್ರೇಮಿಗಳಿಗೆ ವಂದಿಸ್ತಾ ಇವತ್ತು ನಾವು ಪ್ರಸ್ತುತಪಡಿಸಲಿಕ್ಕಿರುವಂತಹ ಭಾಗ ಕನಕದಾಸರ ನಳಚರಿತ್ರೆಯ ನಳಹಂಸ ಮಿತ್ರತ್ವ ಎನ್ನುವಂತಹ ಭಾಗವನ್ನು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಕನಕದಾಸರು ದಾಸಶ್ರೇಷ್ಠರಾಗಿ ಸರ್ವರಿಗೂ ಪರಿಚಿತರು. ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಇವರು ಜಾತಿಯಿಂದ ಕುರುಬರಾಗಿದ್ದರು. ಅವರ ಭಕ್ತಿಗೆ ಮೆಚ್ಚಿದಂತಹ ಶ್ರೀಕೃಷ್ಣ ಗೋಡೆಯನ್ನೊಡೆದು ತಿರುಗಿ ದರ್ಶನ ಕೊಟ್ಟದ್ದೇ ಅವರ ಆ ಭಕ್ತಿಗೆ ಸಾಕ್ಷಿಯಾಗಿ ಇವತ್ತಿಗೂ ನಮ್ಮ ಮುಂದೆ ನಿಂತಿದೆ.
ಕನಕದಾಸರ ಹಿರಿಯರು ಪಾಳೆಯಗಾರರಾಗಿದ್ದರು. ಹಾಗೆಯೇ ಕನಕದಾಸರು ಕೂಡ ಕಲಿಯಾಗಿದ್ದವರು ಒಂದು ಕಾಲದಲ್ಲಿ ವೈರಾಗ್ಯವನ್ನು ಹೊಂದಿ ಸಂತ ಕವಿಯಾಗಿ ಮಾರ್ಪಟ್ಟವರು. ಅಂತಹ ಕನಕದಾಸರು ಅನಂತರದಲ್ಲಿ ಅನನ್ಯ ಕೃಷ್ಣನ ಭಕ್ತರಾಗಿ ಅನೇಕ ಸಾವಿರಾರು ಲಕ್ಷಾಂತರ ದೇವರ ನಾಮಗಳನ್ನು ರಚಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ ಇಂತಹ ಕಾವ್ಯಗಳನ್ನು ಕೂಡ ರಚಿಸಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ ಎಂದರೆ ತಪ್ಪಲ್ಲ. ಇದೀಗ ನಳಚರಿತ್ರೆ ಅನ್ನುವಂಥದ್ದು ಭಾಮಿನಿ ಷಟ್ಪದಿಯಲ್ಲಿ ರಚಿಸಲ್ಪಟ್ಟಿರುವಂತಹ ಒಂದು ಕಾವ್ಯ. ನಳ ಮಹಾರಾಜ ನಿಷಧ ದೇಶದ ಅರಸನಾಗಿದ್ದವನು. ಅವನ ಮದುವೆಯ ಪೂರ್ವಕಾಲದಲ್ಲಿ ಆಗಿರುವಂತಹ ಈ ಘಟನೆ ಇದು. ಏನಂದ್ರೆ, ಬ್ರಾಹ್ಮಣಾದಿಗಳು ಒಂದು ಬಾರಿ ಅವನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಭೀಮರಾಜನ ಮಗಳು ವಿದರ್ಭ ದೇಶದ ರಾಜಕುಮಾರಿ ದಮಯಂತಿಯ ವರ್ಣನೆಯನ್ನು ಆ ಬ್ರಾಹ್ಮಣ ಅಲ್ಲಿ ಆಸ್ಥಾನದಲ್ಲಿ ಪ್ರಸ್ತಾಪವನ್ನು ಪರಸ್ಪರ ಮಾಡ್ತಾರೆ. ಆಕೆಯ ಆ ಸೌಂದರ್ಯದ ವರ್ಣನೆಯನ್ನು ಕೇಳಿದಂತಹ ನಳ ಮಹಾರಾಜ ಆಕೆಯ ಸೌಂದರ್ಯಕ್ಕೆ, ಆಕೆಯನ್ನು ನೋಡದೆಯೇ ಅವರ ವರ್ಣನೆಯನ್ನು ಕೇಳಿಯೇ ಮನಸ್ಸೋತು ಬಿಡ್ತಾನೆ. ಆಕೆಯಲ್ಲಿ ಅನುರಕ್ತನಾಗಿ ಬಿಡ್ತಾನೆ. ಆನಂತರದಲ್ಲಿ ದಿನೇ ದಿನೇ ಅವನ ಅವಸ್ಥೆ ತುಂಬ ಶೋಚನೀಯ ಆಗ್ತಾ ಹೋಗ್ತದೆ. ಯಾವ ರೀತಿಯಲ್ಲಿ ಅವಳನ್ನು ಸೇರುವುದು ಅನ್ನುವಂತಹ ಒಂದೇ ಚಿಂತನೆ ಮಾತ್ರ ಅವನಲ್ಲಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ಒಂದು ಬಾರಿ ಬೇಟೆಗಾರರು ರಾಜ್ಯದಲ್ಲಿ ಕ್ರೂರ ಮೃಗಗಳ ಉಪಟಳ ಜಾಸ್ತಿಯಾಗಿದೆ, ನೀವು ಬೇಟೆಗೆ ದಯ ಮಾಡಿಸಬೇಕು ಅಂತ ಮಹಾರಾಜನಲ್ಲಿ ಕೇಳಿಕೊಂಡಾಗ, ರಾಜನಾದವನು ಜೂಜಿಗಾಗ್ಲಿ ಬೇಟೆಗಾಗ್ಲಿ ಕರೆದ್ರೆ ತಾನು ಬರುವುದಿಲ್ಲ ಅಂತ ಹೇಳಬಾರ್ದಂತೆ, ಅದು ರಾಜಧರ್ಮ. ಆ ಕಾರಣಕ್ಕೋಸ್ಕರ ದುಃಖದಲ್ಲಿದ್ದಂತಹ ನಳ ಮಹಾರಾಜನು ಕೂಡ ಬೇಟೆಗಾಗಿ ಹೊರಡ್ತಾನೆ. ಅನಂತರದಲ್ಲಿ ಬೇಟೆಯಾಡ್ತಾ ಹೋಗ್ತಾ ಇದ್ದ ಹಾಗೆಯೇ ಒಂದು ಘೋರವಾದ ಕ್ರೂರವಾದ ಸಿಂಹವನ್ನು ಕೊಂದು ಬಿಟ್ಟಿದ್ದಾನೆ ಅವನು. ತುಂಬಾ ಆಯಾಸವಾಗಿದೆ, ಬಳಲಿಕೆಯಾಗಿದೆ ಅವನಿಗೆ. ಆ ಬಳಲಿಕೆಯಾದಂತಹ ಸಂದರ್ಭದಲ್ಲಿ ತನ್ನ ದಣಿವನ್ನು ನಿವಾರಿಸಿಕೊಳ್ಳಲಿಕ್ಕೋಸ್ಕರ ಒಂದು ಉದ್ಯಾನವನದಲ್ಲಿ ವಿರಮಿಸ್ತಾ ಇದ್ದಾನೆ. ಆ ಕೊಳದ ಪಕ್ಕದಲ್ಲಿ ವಿಶ್ರಮಿಸ್ತಾ ಇದ್ದ ಹಾಗೆ ಒಂದು ಸುಂದರವಾದ ರಾಜಹಂಸ ಅವನ ಕಣ್ಣಿಗೆ ಬೀಳ್ತದೆ. ರಾಜಹಂಸ ಅಂದ್ರೆ ಬ್ರಹ್ಮದೇವನ ತುರಗ ಅಂತ ಇಲ್ಲಿ ಕವಿ ಕರೀತಾರೆ. ಬ್ರಹ್ಮದೇವನ ತುರಗ ಅಂದ್ರೆ ಬ್ರಹ್ಮದೇವನ ವಾಹನವಾದಂತಹ ಹಂಸ, ಅದು ಕೂಡ ರಾಜಹಂಸ. ಅತ್ಯಂತ ಮನೋಹರವಾದ ಆ ರಾಜಹಂಸವನ್ನು ಅವನು ಕಂಡಿದ್ದಾನೆ. ಮುಂದಿನ ಕಥೆ ಏನು ಎಂಬುದನ್ನು ತಿಳ್ಕೊಳ್ಳೋಣ. ಕೊಳದ ತೀರದಲ್ಲಿ ತರುಗಳನೆ ಅದರೊಳಗೊಂದು ಟಾವಿನೊಳ್ ಏಕವೃಕ್ಷದ ನೆಳಲಿನಲ್ಲಿ ನವಕುಸುಮ ದಿಕ್ಕೆಯಲಿ ಆ ಕಮಲ ಜನ ತುರಗ ನಿದ್ರಾ ವ್ಯಾಕುಲದಿ ಮಲಗಿರಲು ಕಂಡು ಶುಭಾಕರ ಶುಭ್ರ ತೇಜದ ರಾಜಹಂಸವನು ಕಂಡನು. ಮನೋವ್ಯಥೆಯಿಂದ ರಾಜನು ಉದ್ಯಾನದಲ್ಲಿದ್ದ ಕೊಳದ ಬಗ್ಗೆ ಇರುತ್ತಾನೆ. ಆದರೂ ಅವನಿಗೆ ಮನಸ್ಸಿಗೆ ಸಮಾಧಾನ ಆದರೂ ಅವನಿಗೆ ಮನಸ್ಸಿಗೆ ಸಮಾಧಾನವಿಲ್ಲ. ದುಃಖಿತನಾಗಿ ಅರಣ್ಯದೊಳಗೆ ಆಚೆ ಹತ್ತಿನಿಂದ ತಿರುಗಾಡ್ತಿರ್ತಾನೆ. ಹಾಗೆ ತಿರುಗಾಡ್ತಿರ್ಬೇಕಾದ್ರೆ ಕೊಳದ ದಡದಲ್ಲಿ ಮರಗಳು ದಟ್ಟವಾಗಿ ಬೆಳೆದಿದ್ದವು. ಅಂತ ಮರದ ಸಮೂಹದಲ್ಲಿ ಒಂದು ಮರದ ಕೆಳಗೆ ಆಗ ತಾನೇ ಬಿದ್ದಂಥ ಹೊಸ ಹೂಗಳು ಚದುರಿ ಅಲ್ಲಲ್ಲಿ ಬಿದ್ದಿದ್ದವು. ಅದರ ಕೆಳಗೆ ಬ್ರಹ್ಮದೇವನ ವಾಹನವಾದ, ಅಂದರೆ ಇಲ್ಲಿ ಕಮಲ ಜನ ತುರಗ ಅಂತ ಕವಿ ಹೇಳ್ತಾರೆ. ಬ್ರಹ್ಮದೇವನ ಕುದುರೆ ಅಂದರೆ
ಬ್ರಹ್ಮದೇವರ ವಾಹನವಾದ ಹಂಸವೊಂದು ಮಲಗಿ ಗಾಢವಾಗಿ ನಿದ್ರಿಸ್ತಿತ್ತು. ಇದನ್ನು ನೋಡಿದ ನಳಮಾರಗನು ಅದರಿಂದ ಆಕರ್ಷಿತನಾಗುತ್ತಾನೆ. ಅದು ಅತ್ಯಂತ ಮನೋಹರವಾಗಿದ್ದ ರಾಜಹಂಸ ಶುಭ್ರವಾದ ಬಿಳಿ ಬಣ್ಣದಿಂದ ತೇಜಸ್ಸಿನಿಂದ ಕೂಡಿತ್ತು. ಅದರ ವರ್ಣನೆಯನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ಕರುಣಾಮಯ ದಾನನದ ಪದಯುಗ ಗರಿಗಳು ದವಳ ದೇಹದ ಪರಮತೆ ಜದೊಳೆಸೆವ ಹಂಸೆಯ ಕಂಡು ಬೆರಗಾಗಿ ಹರ 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 ಅದರಾಯತವ ಮುರಹರನು ತಾನೇ ಬಲ್ಲನು ಏನು ತಕ್ಕರದಿ ಮೆಲ್ಲನೆ ಕರವ ನೀಡುತ್ತ ಹಿಡಿದ ಹಂಸವನು. ಆ ರಾಜಹಂಸ ಎಷ್ಟು ಆಕರ್ಷಣೀಯವಾಗಿತ್ತೆಂದರೆ ಅದರ ಕೊಕ್ಕು ಮತ್ತು ಪಾದಗಳು ಸೂರ್ಯೋದಯ ವೇಳೆ ನಮ್ಮ ಸೂರ್ಯನ ಕೆಂಬಣ್ಣ ಹೇಗೆ ಕಾಣುತ್ತದೋ ಅಂತಹ ಕೆಂಬಣ್ಣದಿಂದ ಆ ಕೊಕ್ಕು ಮತ್ತು ಪಾದಗಳು ಕೂಡಿದ್ದವು. ಅದರ ಮೈ ತುಂಬ ಬಿಳುಪಾದ ಗರಿಗಳು ಕೂಡಿದರಿಂದ ದೇಹವು ತೇಜೋಮಯವಾಗಿತ್ತು. ಅಂತಹ ಹಂಸದ ಸೌಂದರ್ಯವನ್ನು ಕಂಡ ರಾಜನು ಬೆರಗಾದನು. ಶಿವ ಶಿವ, ಇದರ ಸೌಂದರ್ಯವನ್ನು ದೇವರು ಮಾತ್ರ ತಿಳಿಯಬಲ್ಲ ಎಂದು ಆಶ್ಚರ್ಯಪಡುತ್ತಾ ಪ್ರೀತಿಯಿಂದ ಮೆಲ್ಲನೆ ಕೈಯನ್ನು ಚಾಚಿ ಆ ಹಂಸವನ್ನು ಹಿಡಿದೇ ಬಿಟ್ಟ ನಮ್ಮ ಮಹಾರಾಜ. ಒದರಿ ಕುಣಿಯಲು ಹಸ್ತದೊಳಗದ ಕದಲದಂತಿರೆ ಪಿಡಿಯಲು ಅರಸನ ವದನ ಕಮಲವ ನೋಡಿ ಹೆದರಿತು ಬಹಳ ಭೀತಿಯಲಿ. ಹೃದಯ ಕರಗುವ ಮಾತನೆಂದುದು ಮದಕರಿಗೆ ನೊರಜಂತರವೇ ಕೈ ಸದರದವರನು ಕೊಲುವುದೇ ನರಿದು ಎಂದುದಾ ಪಕ್ಷಿ. ರಾಜನ ಹಿಡಿತಕ್ಕೆ ಸಿಕ್ಕಿದ ಆ ಹಂಸ ಪಕ್ಷಿಯು ಪಟಪಟನೆ ರೆಕ್ಕೆಗಳನ್ನು ಬಡಿಯುತ್ತಾ ಕೊಡಹುತ್ತಾ ಹಾರಾಡ್ತದೆ, ಹೊಸರಾಡ್ತದೆ. ಆಗ ನಳನು ಕೈಗಳಿಂದ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ತಾನೆ. ಇದರಿಂದ ಮತ್ತಷ್ಟು ಹೆದರಿದ ಹಂಸವು ರಾಜನ ಮುಖವನ್ನು ನೋಡಿ ಗಾಬರಿಗೊಳ್ತದೆ, ಜೀವ ಭಯದಿಂದ ತತ್ತರಿಸ್ತದೆ. ಆದರೂ ರಾಜನ ಮನವೊಲಿಸುವ ಪ್ರಯತ್ನವಾಗಿ ಹೃದಯಕ್ಕೆ ಮುಟ್ಟುವಂತೆ ರಾಜನನ್ನು ಮಾತನಾಡಿಸತೊಡಗ್ತದೆ. ಬಲಶಾಲಿಯಾದ ಆನೆಗೆ ಸೊಳ್ಳೆಯು ಒಂದು ಲೆಕ್ಕವೇ, ಅಂತೆಯೇ ತ್ರಾಣವಿಲ್ಲದವರನ್ನು ಕೊಲ್ಲುವುದು ಕಷ್ಟವೇನಲ್ಲ ಎಂದು ಹೇಳ್ತದೆ. ಹಾಗೆಯೇ ತನ್ನ ಮಾತನ್ನು ಮುಂದುವರಿಸ್ತದೆ. ಪರಿಗಳನ್ನು ಮುರಿದಿಡುವ ಸಿಂಹಕ್ಕೆ ನರಿಗಳಿದಿರೆ ತಾನು ನಿನಗಂತರವೇ ಸಾಕಂತಿರ
ತರವೇ ಬಿಡು ಪರಹಿಂಸೆ ದೋಷವಿದು ಎಂದುದ ಪಕ್ಷಿ ಈ ಪದ್ಯದಲ್ಲಿ ಕರಿ ಎಂದರೆ ಆನೆ ಎಂಬ ಅರ್ಥವನ್ನು ಹೊಂದಿ ಕವಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯ ಪಕ್ಷಿಯಾದ ಹಂಸವನ್ನು ಕಾಡುವಾಸಿಯಾದ ನರಿಗೆ, ಅಂತೆಯೇ ನಾಡಿನ ರಾಜನಾದ ನಳನನ್ನು ಕಾಡಿನ ರಾಜನಾದ ಸಿಂಹಕ್ಕೆ ಹೋಲಿಕೆ ಕೊಟ್ಟು ಕವಿ ತನ್ನ ಜಾಣ್ಮೆಯಲ್ಲಿ ಮೆರೆದಿದ್ದಾನೆ. ಕಾಡಿನಲ್ಲಿರುವ ಬೃಹದಾಕಾರದ ಪ್ರಾಣಿಗಳಲ್ಲಿ ಆನೆಯೂ ಒಂದು. ಅಂತಹ ಆನೆಗಳನ್ನೇ ಸದೆ ಬಡಿಯುವ ಕಾಡಿನ ರಾಜನಾದ ಸಿಂಹಕ್ಕೆ ಸಾಮಾನ್ಯ ಪ್ರಾಣಿಯಾದ ನರಿಗಳು ಲೆಕ್ಕಕ್ಕಿಲ್ಲ ಎಂಬ ವಿಚಾರವನ್ನು ಹಂಸ ಪಕ್ಷಿಯು ರಾಜ ನಳನಿಗೆ ಹೇಳಿತು. ಸಿಂಹಕ್ಕೆ ನರಿಯ ಭಯ ಬರುವುದುಂಟೆ, ಅಂತೆಯೇ ರಾಜನಾದ ನಿನಗೆ ನನ್ನಂತಹ ಪಕ್ಷಿಯನ್ನು ಹಿಡಿದುಕೊಳ್ಳುವುದು ಮಹತ್ತರವಾದ ಕೆಲಸವೇನಲ್ಲ. ನಾನು ನಿನಗೆ ಅಂತರವೇ ಸರಿ, ಎಂದೆಂದಿಗೂ ನಾನು ನಿನಗೆ ಸರಿಸಮಾನ ಆಗಲಾರೆನು. ನಾನು ನಿನ್ನ ಎದುರು ಬಹಳಷ್ಟು ಸಣ್ಣವನು. ಗಾತ್ರದಲ್ಲಿ, ಆಕಾರದಲ್ಲಿ, ಪೌರುಷದಲ್ಲಿ ಇವೆಲ್ಲವುಗಳಲ್ಲೂ ಸಿಂಹ ಮತ್ತು ನರಿಗೆ ಬಹಳಷ್ಟು ಅಂತರವಿದೆ. ಒಂದಕ್ಕೆ ಇನ್ನೊಂದನ್ನು ಸರಿದೂಗಲು ಸಾಧ್ಯವಿಲ್ಲ. ಅಂತೆಯೇ ಸಣ್ಣ ಗಾತ್ರದ ಹಂಸ ಪಕ್ಷಿ, ಮಾನವರೂಪಿ ರಾಜ, ಇವರೊಳಗೆ ಬಹಳಷ್ಟು ವ್ಯತ್ಯಾಸವಿದೆ ಎಂಬುದನ್ನು ಪಕ್ಷಿಯ ಮಾತುಗಳಲ್ಲಿ ಕವಿ ವ್ಯಕ್ತಗೊಳಿಸಿದ್ದಾರೆ. ನೀನು ನನ್ನನ್ನು ಕೊಂದರೆ ಇದನ್ನು ಕಂಡಂತಹ ಜನರು ನಿನ್ನನ್ನು ಅಪಹಾಸ್ಯ ಮಾಡಿ ನಗುವರು. ಭಯಂಕರನಾದ ವೀರನಾದ ಶತ್ರುವಿನೊಡನೆ ಹೋರಾಡಿ ನೀನು ಅವರನ್ನು ಸಂಹರಿಸುವುದು ಅದು ರಾಜಧರ್ಮ. ಬದಲಾಗಿ ಬಲಹೀನರಾದಂತಹ ಮನುಷ್ಯರೊಡನಾಗಲಿ, ಬಲಹೀನನಾದಂತಹ ನನ್ನನ್ನು ಹಿಡಿದು ಈ ರೀತಿ ಕೊಲ್ಲುವುದು ನಿನ್ನ ಘನತೆಗೆ ತರವೇ? ಅದು ಸರಿಯಾದಂತಹ ಕಾರ್ಯವೇ? ಇದು ನಿನಗೆ ಖಂಡಿತವಾಗಿಯೂ ಕೇಡನ್ನು ಉಂಟು ಮಾಡುತ್ತದೆ. ಪರಹಿಂಸೆ ಮಾಡಿದರೆ ಪಾಪ ಬರುತ್ತದೆ. ಸಾಧುಗಳನ್ನು, ಸಾತ್ವಿಕರನ್ನು, ಸಣ್ಣವರನ್ನು, ಅವರ ಪಾಡಿಗೆ ಇರುವವರನ್ನು ನಾವು ಎಂದಿಗೂ ಕೆಣಕಬಾರದು, ನೋಯಿಸಬಾರದು ಎಂಬ ಲೋಕ ನೀತಿಯು ಇಲ್ಲಿ ಅಡಗಿದೆ. ಈ ರೀತಿಯ ಬುದ್ಧಿವಾದವನ್ನು ಹೇಳುತ್ತಾ ಪಕ್ಷಿಯು ನನ್ನನ್ನು ಬಿಟ್ಟು ಬಿಡು, ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಸಂರಕ್ಷಣೆಗೆ ಅವಕಾಶವನ್ನು ಮಾಡಿಕೊಡು ಎನ್ನುತ್ತಾ ತನ್ನ ಬುದ್ಧಿವಾದವನ್ನು ಮುಂದುವರಿಸುತ್ತದೆ. ಬಡಬಗೌತಣವಿಕ್ಕೂಡೆ ಕುಡಿತೆ ಹಾಲೆ ಮಂಜು ಸುರಿಯಲ್ಗೆ ಒಡನೆ ಕೆರೆ ತುಂಬುವುದೇ ನೃಪಾ ನೀನೆನ್ನ ಭುಂಜಿಸಲು ಒಡಲಿಗಾಪ್ಯಾಯನವೇ ಕೇಳು ಎಲೆ ಪಡವಿಪತಿ ಬಿಡು ನನ್ನ ಮನೆಯಲ್ಲಿ ಮಡದಿಸುತ್ತರು ಮಳವನೋಡೆ ಎಂದೊರಲಿತ ಪಕ್ಷಿ ಹಂಸವು ಮುಂದುವರಿದು ರಾಜನಲ್ಲಿ ಈ ರೀತಿ ಹೇಳುತ್ತದೆ. ರಾಜನೇ, ಹಸಿದಿರುವವನಿಗೆ ಒಂದು ಕುಡಿತೆ ಹಾಲು ಕೊಟ್ಟರೆ ಹೊಟ್ಟೆ ತುಂಬುತ್ತದೆಯೇ? ಖಾಲಿಯಾದ ಬತ್ತಿದ ಕೆರೆಯನ್ನು ಇಬ್ಬನಿಯಿಂದ ತುಂಬಿಸಲು ಸಾಧ್ಯವೇ? ಆಗಿರುವಾಗ ರಾಜನಾಗಿರುವ ನೀನು ನನ್ನನ್ನು ಹಿಡಿದು ತಿಂದರೆ ಖಂಡಿತ ಪ್ರಯೋಜನವಾಗದು, ತೃಪ್ತಿ ಸಿಗದು. ಮನೆಯಲ್ಲಿರುವ ನನ್ನ ಹೆಂಡತಿ ಮಕ್ಕಳ ದುಃಖವನ್ನು ನಾನು ಸಹಿಸಲಾರೆ. ಆದ್ದರಿಂದ ದಯವಿಟ್ಟು ಇಲ್ಲಿಂದ ನನ್ನನ್ನು ಪಾರು ಮಾಡು ಎಂದು ಅಂಗಲಾಚಿತು. ಮುಂದುವರಿಯುತ್ತಾ
ಮರನ ಹುತ್ತವನೇರಿದರ ಗರದಿ ದೈನ್ಯಂಬಡುವರ ಆಯುಧ ಮುರಿದ ಬರಿಗೈಯವರ ನೀರಳು ಹಕ್ಕುದಿನ್ನವರ ತರುಣಿಯರ ಮರೆಗೊಂಡವರನು ನಿಬ್ಬರದಿ ಮುರಿದೋಡುವರ ನಿದ್ರಾ ಭರದೊಳಿರ್ದರ ಕೊಲುವುದು ಚಿತವೇ ಕೊಲುವುದು ಚಿತವೇ ಎಂದುದಾ ಪಕ್ಷಿ ಎಂದುದಾ ಪಕ್ಷಿ ಇಲ್ಲಿ ಹಂಸವು ರಾಜನಿಗೆ ರಾಜನೀತಿಯನ್ನು ಹೇಳುತ್ತದೆ. ಯಾರ್ಯಾರನ್ನೆಲ್ಲ ಕೊಲ್ಲಬಾರದು ಎಂದು ಹೇಳ್ತೇವೆ. ಮರವನ್ನು ಹತ್ತಿದವರನ್ನು, ಹುತ್ತವನ್ನು ಏರಿದವರನ್ನು, ಅದೇ ಥರ ಯುದ್ಧದಲ್ಲಿ ಶರಣಾದವರನ್ನು, ತುಂಡಾದ ಆಯುಧವನ್ನು ಹೊಂದಿರುವವರನ್ನು, ಹಾಗೆಯೇ ನಿರಾಯುಧರು ಅಂದರೆ ಬರಿಗೈಯಲ್ಲಿರುವವರನ್ನು, ನೀರಿನಲ್ಲಿ ಇಳಿದು ನಿಂತವರನ್ನು, ಹಿಂತಿರುಗಿ ಓಡುವವರನ್ನು, ಹೆಂಗಸರನ್ನು, ಅದೇ ಥರ ಅಡಗಿರುವವರನ್ನು ಮತ್ತು ಗಾಢವಾದ ನಿದ್ರೆಯಲ್ಲಿ ಇರುವವರನ್ನು ಕೊಲ್ಲುವುದು ಅನ್ಯಾಯ. ಇದು ರಾಜಧರ್ಮಕ್ಕೆ ವಿರುದ್ಧವಾದುದರಿಂದ ರಾಜಧರ್ಮವನ್ನು ತಿಳಿಸುತ್ತಾ ಶರಣಾಗಿರುವ ಮತ್ತು ದೀನತೆಯಿಂದ ಬೇಡುತ್ತಿರುವ ತನ್ನನ್ನು ಬಿಟ್ಟು ಬಿಡಲೆಂದು ಸೂಕ್ಷ್ಮವಾಗಿ ಹೇಳುತ್ತದೆ. ನುಡಿಗೆ ನಾಚಿದ ನರಸ ಹಂಸದ ನಡವಳಿಗೆ ಮೆಚ್ಚಿದನು ನಿನ್ನನ್ನು ಹಿಡಿದು ಕೊಲ್ಲುವವನಲ್ಲ ನಿನ್ನಾಲಯಕ್ಕೆ ಹೋಗೆಂದು ಬಿಡಲು ರೆಕ್ಕೆಯ ಕೊಡಲಿ ಹಾರಿತು ಒಡನೆ ಮರಳಿತು ಧರೆಗೆ ರಾಯನ ಕಡೆಗೆ ಮಂಡಿಸಿ ಕುಳಿತು ನುಡಿದುದು ನೃಪಗೆ ವಿನಯದಲ್ಲಿ ನುಡಿಗೆ ನಾಚಿದ ನರಸ ಹಂಸದ ಬಾಯಲ್ಲಿ ಧರ್ಮ ಸೂಕ್ಷ್ಮವನ್ನು ಕೇಳಿದ ರಾಜನಿಗೆ ನಾಚಿಕೆ ಆಯಿತು. ಛೇ, ಎಂಥ ಕೆಲಸವನ್ನು ನಾನು ಮಾಡಿಬಿಟ್ಟೆ ಎಂದು ಮನಸ್ಸಿನಲ್ಲಿ ಸಂಕೋಚ ಪಡುತ್ತಾ ಹಂಸದ ಜಾಣ್ಮೆಗೆ ತಲೆದೂಗಿದನು. ನಿನ್ನ ಸೌಂದರ್ಯವನ್ನು ನೋಡಿ ನಾನು ನಿನ್ನನ್ನು ಹಿಡಿದೆನು, ಕೊಲ್ಲುವುದಕ್ಕೆ ಅಲ್ಲ. ಎಲೆ ಹಂಸವೇ, ನೀನು ನಿನ್ನ ಸ್ಥಾನಕ್ಕೆ ಹಿಂದಿರುಗು ಎಂದು ಬಿಟ್ಟನು. ಬಿಡುಗಡೆಗೊಂಡ ಹಂಸವು ಕೂಡಲೇ ರೆಕ್ಕೆಗಳನ್ನು ಕೊಡಹಿ ಆಕಾಶಕ್ಕೆ ಹಾರಿತು. ಆದರೆ ಅದಕ್ಕೆ ಏನನಿಸಿತು ಅಂತ ಗೊತ್ತಿಲ್ಲ. ಮತ್ತೆ ಅರ್ಧ ಮೇಲೆ ಹಾರಿ ಮತ್ತೆ ಕೆಳಕ್ಕೆ ಬಂದು ಅರಸನ ಮುಂದೆ ಮಂಡಿಯೂರಿ ಕುಳಿತು ಮತ್ತೆ ಅವನು ಮಾತುಗಳನ್ನು ಕೇಳಲಿಕ್ಕೆ ತಯಾರಾಯಿತು. ಭೂರಮಣಕ್ಕೆ ಬಸುವ ಕಾಯುಪಕಾರ ಮಾಡಿದೆ ನೀನು, ನಿನಗುಪಕಾರ ಮಾಡುವೆ ಎನ್ನಲು ಅದೇನೆಂದರ ಸಬೆಸಗೊಂಡ ಸಾರ ಹೃದಯನೇ ಚಿತ್ತವಿಸು ವಿಸ್ತಾರದಿಂದರುಹುವೆನು
ಬಂದುದಾ ಪಕ್ಷಿ ರಾಜನಿಂದ ಜೀವದಾನವನ್ನು ಪಡೆದ ಹಂಸವು ಭಯಬಿಟ್ಟು ರಾಜನ ಬಳಿಗೆ ಬಂದು, ಮಹಾರಾಜನೇ, ಜೀವ ಭಯದಿಂದ ಹೆದರಿದ್ದ ನನಗೆ ನೀನು ಜೀವದಾನ ಮಾಡಿದ್ದು. ಈ ಉಪಕಾರಕ್ಕೆ ನಾನು ಶಿರಋಣಿಯಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ಪ್ರತ್ಯುಪಕಾರವನ್ನು ಮಾಡಬೇಕಾದದ್ದು ನನ್ನ ಧರ್ಮ. ಆದ್ದರಿಂದ ರಾಜನೇ, ನಾನು ನಿನಗೆ ಉಪಕಾರವನ್ನು ಮಾಡಿ ನನ್ನ ಋಣವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದಿದ್ದೇನೆ ಎಂದು ಹೇಳ್ತದೆ. ಪಕ್ಷಿಯೊಂದರ ಈ ಮಾತು ಎಷ್ಟು ವಿವೇಕದಿಂದ ಕೂಡಿದೆ ಎಂಬುದನ್ನು ಮನುಷ್ಯರಾದ ನಾವು ಊಹಿಸಲು ಸಾಧ್ಯವಿದೆ. ರಾಜನು ಹಂಸದ ಮಾತನ್ನು ಕೇಳಿ ಯಾವ ರೀತಿಯ ಸಹಾಯ ಎಂದು ಉತ್ಸುಕನಾಗಿ ಕೇಳುತ್ತಾನೆ. ಆಗ ಹಂಸವು ಹೃದಯವಂತಿಕೆಯಿಂದ ಕೂಡಿದ, ಮಹಾರಾಜನಾದ ನಿನಗೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ. ಈ ಪ್ರಪಂಚದಲ್ಲಿ ಯಾರಿಗೂ ಆ ಭಾಗ್ಯ ಸಿಗುವುದು ಅಸಾಧ್ಯ ಎಂದು ಹೇಳುತ್ತದೆ. ಹಾಗೆ ಮುಂದುವರಿಯುತ್ತಾ, ಅರಸ ಕೇಳು, ಅತಿ ದೂರದಲ್ಲಿ ಸುರಪುರವ ಪೋಲ್ವ ವಿದರ್ಭ ಪಟ್ಟಣದರಸು ಭೀಮನೃಪಾಲನು, ಆತನ ತನುಜೆ ದಮಯಂತಿ ಪರಮ ಪುಣ್ಯಾಂಗನೆ ಮಹಾಸುಂದರಿ ನಿಪುಣೆ ಗಜಗಮನೆ ನಯಗುಣ ಭರಿತೆ ಸೊಬಗಿನ ಸೋನೆ ತಾನಿಹಳಲ್ಲಿ ವನಜಾಕ್ಷಿ. ಆ ರಾಜಹಂಸ ಮುಂದುವರಿತಾ ಹೇಳ್ತದೆ, ಸುರಪುರವನ್ನೇ ಹೋಲುವಂತಹ, ಅಂದರೆ ಇಂದ್ರನ ಪಟ್ಟಣವನ್ನೇ ಹೋಲುವಂತಹ ವಿದರ್ಭ ಪಟ್ಟಣ ಒಂದು ದೂರದಲ್ಲಿದೆ. ಇಲ್ಲಿ ಹತ್ತಿರದಲ್ಲ, ತುಂಬ ದೂರದಲ್ಲಿದೆ. ಭೀಮ ನೃಪಾಲ ಅಲ್ಲಿನ ಅರಸ. ಆತನ ಮಗಳಾಗಿರುವಂತಹ ದಮಯಂತಿ ಅದೆಷ್ಟು ಸುಂದರಿ ಅಂತ ಹೇಳಿದರೆ, ಮಹಾ ಪುಣ್ಯಾಂಗನೆಯಾದಂತಹ ಆಕೆ ನಿನಗೆ ಮಾತ್ರ ತಕ್ಕದಾದಂತಹ ಸತಿಯಾಗಬಲ್ಲವಳು. ಅಷ್ಟು ಸುಂದರಿ. ನೀನು ಕೂಡ ಅಷ್ಟೇ ಸುಂದರನು, ಅದೇ ನಿನ್ನ ಹೃದಯವೂ ಅಷ್ಟೇ ಸುಂದರವಾದಂಥದ್ದು. ಅಂತಹ ನಿನಗೆ ಶ್ರೇಷ್ಠಳಾದ ಗಜಗಮನೆಯಾದ ನಯಗುಣವನ್ನು ಹೊಂದಿರುವಂತಹ ಸೊಬಗಿನ ಸೋನೆ ತುಂತುರಿನ ಹನಿಯಂತಿರುವಂತಹ ಆ ದಮಯಂತಿಯೇ ನಿಜವಾದ ಜೋಡಿ ಎಂಬುದಾಗಿ ಆ ಹಂಸ ಆತನಿಗೆ ವಿವರಿಸಿ ಹೇಳ್ತಾ ಇದೆ. ಪೊಗಳಲಳವೇ ಸತಿಯ ಚೆಲುವಿನ ಬಗೆಯ ಭಾವಿಸಿ ನೋಡಲತಿ ಸೋಜಿಗವು ನೆರೆದಮಯಂತಿ ಯೌವನ ರೂಪರೇಖೆಯಲಿ ನಗೆ ಮೊಗದ ಪೊಂಬೊಗರ ಮಿಂಚಿನ ಬೊಗಸೆ ಗಂಗಳ ಸೆಳೆ ನಡುವ ಸೆಳ್ಳುಗರ ಬೆಡಗಿನ ಕಾಂತೆ ರಂಜಿಸುತ್ತಿರ್ಬಳ ಪುರದಿ ಆ ದಮಯಂತಿಯ ಸೌಂದರ್ಯವನ್ನು ಹೊಗಳಲು ಸಾಧ್ಯವೇ ಇಲ್ಲ. ಆಲೋಚಿಸಿದರೆ ಅದು ಬಹಳ ಆಶ್ಚರ್ಯದ ಸಂಗತಿಯಾಗಿದೆ. ಯೌವನ ಭರಿತೆಯಾದ ಆಕೆಯ ನಗು ಮೊಗವೇನು, ಹೊನ್ನಿನ ಕಾಂತಿಯಿಂದ ಮಿಂಚುವ ಬೊಗಸೆಯಂಥ ಕಣ್ಣುಗಳೇನು, ತೆಳ್ಳಗೆ ಬೆಳ್ಳಿಯಂತೆ ಸಪೂರವಾಗಿ ಹೊರಡುತ್ತಿರುವ ಅವಳ ಕಟಿ ಪ್ರದೇಶವೇನು, ಉಗುರು ಅತ್ಯಂತ ಚೂಪಾಗಿ ವೃತ್ತವಾಗಿ ಮೋಡಿ ಮಾಡುವಂತಿದೆ. ಬೆಳಗುಗಾತಿಯಾದ ಆಕೆ ಯೌವನದಿಂದ ಹೊಳೆದು ಕಂಗೊಳಿಸಿದ ಸಂತಸವನ್ನುಂಟು ಮಾಡುತ್ತಾಳೆ ಎಂದು ಕವಿಯಂತೆ ಪಕ್ಷಿಯು ವರ್ಣಿಸುತ್ತದೆ. ಮಧ್ಯದಲ್ಲಿ ಒಂದೇ
ಬಹಳ ವಿಶೇಷವಾದಂಥ ಪ್ರಯತ್ನವನ್ನು ದಾರಿಯಲ್ಲಿದೆ. ಅದು ಖಾಲಿ ಕಲ್ಪೂರಕ್ಕೆ ಮಣ್ಣು ತರಬೇಕು. ಅದು ಖಾಲಿ ಕಲ್ಪೂರದ ಮನಸ್ಸು ಮಾಡಿದ್ರೆ ಆಗ್ತದೆ, ಬೇರೆ ಯಾರಾದ್ರೂ ಮನಸ್ಸು ಮಾಡಿದ್ರೆ ಆಗ್ತದೆ ಆಗುದಿಲ್ಲ. ಏನು ಮಾಡ್ತಾರೆ ನಮಸ್ಕಾರಮ್ಮ, ದೇವರು ಒಳ್ಳೆ ಮಾಡಲಿ. ಬಂಧುಗಳೇ, ಒಂದು ಒಳ್ಳೆಯ ಮಹಿಳೆಯರು ಜಾಗೃತರಾದರೆ ಮನೆ ಬೆಳಗ್ತದಂತೆ, ಸಮಾಜ ಜಾಗೃತ ಆಗ್ತದಂತೆ, ರಾಷ್ಟ್ರ ಸನಾತನ ಸಂಸ್ಕೃತಿಯಲ್ಲಿ ಬೆಳಗುತ್ತದಂತೆ. ಅದರ ಒಂದು ಪುಟ್ಟ ಅನಾವರಣ ಇವತ್ತಿನ ಕಾಸರಗೋಡು, ಸುಳ್ಯ, ಮಡಿಕೇರಿ, ಪುತ್ತೂರು, ಊರು ಬಿಟ್ಟರೆ ಬೈಬೇಡಿ, ಉಡುಪಿ, ಕಾರ್ಕಳ ಎಲ್ಲ ಮಹಿಳೆಯರು ಕುಮಾರವ್ಯಾಸನ ಭಾರತದಿಂದ ಮೊದಲುಗೊಂಡು ಕುಂದಾಪುರ, ಯಾಕಂದ್ರೆ ನಾನು ವೇದವ್ಯಾಸದಲ್ಲಿ ಆಚೆ ಬರೆಯೋರು ಬದಲಾಯಿದ್ರು, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದಂತ ದ್ವಾಪರಯುಗಕ್ಕೆ ನಮ್ಮ ನೀವು ತಂದು ನಿಲ್ಲಿಸಿದ್ದೀರಿ. ಇದು ಕವಿ ಮುದ್ದಣನ ನಾಡು. ಪಾವಂಜೆ ನಾರಾಯಣಪ್ಪಯ್ಯನವರು ಗಮಕದಲ್ಲಿ ಅದ್ಭುತವಾದಂಥ ಕೃತಿಗಳನ್ನು ರಚಿಸಿದವರು. ಬಹುಶಃ ಅವರ ಗಮಕ ಕೃತಿಗಳು ನನಗೆ ಗೊತ್ತಿಲ್ಲ, ಲಭ್ಯ ಉಂಟ ಇವತ್ತು. ಅವರ ಹೆಸರು ನಾವು ಪ್ರಶಸ್ತಿ ಅಂತಲೂ ಕೊಡ್ತಾ ಇದ್ದೇವೆ ಗಮಕ ಸಮ್ಮೇಳನಗಳಲ್ಲಿ. ಗಮಕ ಎನ್ನುವಂಥ ಒಂದು ವಿಶಿಷ್ಟ ಕಲೆಗೆ ನಿಜ ಅರ್ಥದ ಒಂದು ದ್ವಾಪರದ ಕಲ್ಪನೆಯನ್ನು ಸಾಕ್ಷಾತ್ಕಾರ ಮಾಡಿದಂಥ ನಿಮಗೆಲ್ಲರಿಗೂ ವೇದವ್ಯಾಸ, ಹೆಸರೇ ವೇದವ್ಯಾಸ. ಯಾರು ಕೇಳಿಕೊಟ್ಟು ನೀವೇನ್ರಿ ವೇದವ್ಯಾಸರಿದ್ದಾರೆ ನಿಮ್ಮ ಜೊತೆಗೆ ಅಂತ. ವೇದವ್ಯಾಸರಾಗೆ ಅವರು ಸಮಾಜ ಸೇವೆಯೋ ಧಾರ್ಮಿಕ ಎಲ್ಲದರೂ ತೊಡಗಿಸಿಕೊಂಡಿದ್ದಾರೆ. ಅವರ ಮುಖಾಂತರ ನೀವೇನು ನಾವು ಕೊಟ್ಟದ್ದು, ನಾವಿವತ್ತು ಶಾಲು ತುರಾಯಿ ಹಾಕುವುದಿಲ್ಲ. ಮನೆಯಲ್ಲಿ ದೇವರಿಗೆ ನೈವೇದ್ಯಕ್ಕೂ ಯಾವುದಕ್ಕಾದ್ರೂ ಆಗಲಿ ಅಂತೇಳಿ ಒಂದು ಸಣ್ಣ ಹಿತಾರೆ ಕಟ್ಟೆ ನಾವು ಕೊಡ್ತಾ ಇರೋದು. ಇಂಥದ್ದು ಪ್ರಯತ್ನಗಳು ಸಾಗಲಿ. ನಮ್ಮ ಎಲ್ಲ ವೇದಿಕೆಗಳಿಗೂ ನಿಮಗೆ ಯಾವಾಗಲೂ ಮುಕ್ತ ಅವಕಾಶ. ನೀವಿವತ್ತು 50-20 ಬಂದರೆ ಇನ್ನೊಂದು ಸರಿ 200 ಬಂದರೂ ಅವಕಾಶ, 2000 ಜನರು ಬಂದರೂ ಅವಕಾಶ. ಇಂಥ ಸಂಸ್ಕೃತಿ ಬೆಳೆಯಲಿ ಅಂತ ಹೇಳ್ತಾ ಶುಭಾಶಯಗಳು. ಹಿರಿಯರು ಕೂತ್ಕೊಂಡಿದ್ದಾರೆ ಎದುರುಗಡೆಗೆ. ಮೊನ್ನೆ ಕಟೀಲಲ್ಲಿ ಹೇಳಿದೆ, ಈ ಸಲ ಆವಡು ನಂಗೆ ಅಂತ ಹೇಳ್ಕೊಂಡು ಪ್ರತಿ ವರ್ಷ ಆಗೋಣ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ದೇವರ ಒಳ್ಳೆಯ ಕೆಲಸ ಆಗಲಿ, ಒಳ್ಳೆಯ ಕೆಲಸ ಅಂದರೆ ಪುಣ್ಯ ಬರುವುದು ನಿಮಗೆ ಇರ್ಬೋದು, ಕೇಳಿದವರಿಗೆ ಇರ್ಬೋದು, ಬಂದವರಿಗೂ ಇದೆ. ಅದರ ಒಟ್ಟಿಗೆ ಇಡೀ ಸನಾತನ ಹಿಂದೂ ಸಮಾಜಕ್ಕೆ ಇದರ ಪುಣ್ಯ ದೊರಕಲಿ, ಹಿಂದೂ ಸಮಾಜ ಇನ್ನಷ್ಟು ಸದೃಢವಾಗಲಿ. ಈ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಬಹಳ ವಿಶೇಷವಾದದ್ದು. ಅದರಲ್ಲಿ ಕೂಡ ಕಲ್ಪೂರ ಪ್ರತಿಷ್ಠಾನದ ಈ ರೀತಿ ಕಾರ್ಯ ವರ್ಷದಲ್ಲಿ ಹಲವಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಹಿಂದೂ ಸಮಾಜದ ಉಳಿವಿಗಾಗಿ ಸನಾತನ ಸಂಸ್ಕೃತಿಯನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಕಲ್ಪೂರ ಪ್ರತಿಷ್ಠಾನ ಕೂಡ ನಿರಂತರವಾಗಿ ಸೇವೆ, ಕೆಲಸ, ಕಾರ್ಯ ಮಾಡ್ತಾ ಇದೆ. ತಾವು ಕೂಡ ಮಾಡ್ತಾ ಇದ್ದೀರಿ. ಈ 2-3 ಜಿಲ್ಲೆಯಿಂದ ಮತ್ತು ಹತ್ತಿರದ ರಾಜ್ಯದಿಂದ ಕೂಡ ಇಲ್ಲಿ ಬಂದು ತಾವಿಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಮಾತ್ರವಲ್ಲದೆ ಸಂಪೂರ್ಣ ತಮ್ಮ ತೊಡಗುವಿಕೆ ಮತ್ತು ಈ ಎಲ್ಲ ಆ ವಿಚಾರಗಳು, ಈ ನಮ್ಮ ಹಿರಿಯರು ಹೇಳಿದಂಥ ವಿಚಾರಗಳಿಂದ ಹಿಡಿದು ಇತಿಹಾಸ ಎಲ್ಲವನ್ನು ನಮಗೆ ತಿಳಿಸುವಂಥ ಪ್ರಯತ್ನಗಳಾಗಿದೆ. ತಮಗೆಲ್ಲರಿಗೂ ಹಿರಿಯರಿಗೆ ನನ್ನ ವಿಶೇಷವಾದಂಥ ವಂದನೆಗಳು, ಕಿರಿಯರಿಗೂ ನನ್ನ ವಿಶೇಷವಾದಂಥ ವಂದನೆಗಳು. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ವಿಶೇಷವಾಗಿ ನನ್ನ ಟೀಚರ್ ಲೀಲಾವತಿ ಟೀಚರ್, ನನಗೆ ಅಡ್ಮಿಸ್ಟ್ ಆಗಿದ್ದರು. ನನಗೆ ಅವರವಾಗ ಜೋರು, ಯಾರು ತೊಂದರೆ ಇಲ್ಲ. ಅವರು ಜೋರಾದ ಕಾರಣ ನಾನು ಇವತ್ತು ಶಾಸಕನಾಗಿದ್ದೇನೆ ಅಂತ ಹೇಳ್ತೀನಿ. ಎಲ್ಲರಿಗೂ ಶುಭವನ್ನು ಕೊಡ್ತೇನೆ.
ಪ್ರತಿ ವರ್ಷದ ಹಾಗೆ ಕಲ್ಕುರ ಪ್ರತಿಷ್ಠಾನದಿಂದ ಸಾವಯವ ಕೃಷಿಕ ಗ್ರಾಹಕ ಬಳಗದ ವತಿಯಿಂದ ಹಲಸು ಮಾವು ಮೇಳವನ್ನು ಆಗುವಂಥ ಸಂದರ್ಭದಲ್ಲಿ ನಾನು ಬರ್ತಾ ಇದ್ದೇನೆ. ಪ್ರತಿ ವರ್ಷ ಇಲ್ಲಿ ಬರ್ತೇನೆ. ಪ್ರತಿ ವರ್ಷ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಪ್ರತಿ ವರ್ಷ ಸ್ವಾಮೀಜಿಗಳು ಬರ್ತಾರೆ. ಈ ವರ್ಷ ಸ್ವಲ್ಪ ಇವತ್ತು ನನಗೆ ಬರುವಾಗ ಲೇಟ್ ಆಯಿತು. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕಾಯಿತು. ಮತ್ತು ಇದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇದೆ, ಇಲ್ಲಿ ಯಾರಾಗಿ ಹೋಗಿ ಬರ್ಬೋದು ಅಂತೇಳೋ ಕಾರಣ ತಡವಾಗಿ ಬಂದರು. ಇವತ್ತು ನಿಮಗೆ ಗೌರವಿಸುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಕಲ್ಕೂರು ಯಾವತ್ತೂ ನಾನು ಸಣ್ಣದಿಂದ ನೋಡುವಾಗದಿಂದ ಅವರು ಹೀಗೆ ಇದ್ದಾರೆ, ಈಗಲೂ ಹಾಗೆ ಇದ್ದಾರೆ. ನನ್ನ ಕೂದಲು ಬಿಳಿಯಾಗಿ ಎಲ್ಲ ಹೋಗಿ ನಾವು ಮುದುಕರಾಗಲಿಕ್ಕೆ ಬಂದರೂ ಕೂಡ ಕಲ್ಕೂರು ನಾವು ಸಣ್ಣದಿಂದ ನೋಡುವಾಗ ಹೇಗಿದ್ದಾರೆ ಆಗದಿಂದ ಈಗ ಹಾಗೇ ಇದ್ದಾರೆ. ಹಾಗಾಗಿ ದೇವರವರಿಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಆಯುಷ್ಯ ಆರೋಗ್ಯ ಕೊಟ್ಟು ಬಹಳ ವಿಶೇಷವಾದಂಥ ಈ ರೀತಿಯ ಸನಾತನ ಹಿಂದೂ ಧರ್ಮದ ಕೆಲಸ ಮಾಡುವಂಥ ಅವಕಾಶಗಳು ಕೊಡಲಿ ಅಂತಿರುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೆ ಶುಭವನ್ನು ಕೊಡ್ತೇನೆ. ಕಲ್ಕೂರು ಪ್ರತಿಷ್ಠಾನ ಮಾಡುವಂಥ ಎಲ್ಲ ಕಾರ್ಯ ಒಂದು ರೀತಿಯ ಅಭೂತಪೂರ್ವವಾದಂಥ ದಾಖಲೆಯ ಕಾರ್ಯಕ್ರಮವನ್ನು ಮಾಡ್ತಾರೆ. ಮಂಗಳೂರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ 3,500ಕ್ಕೂ ಹೆಚ್ಚಿನ ಕೃಷ್ಣ ವೇಷದ ಮಕ್ಕಳು ಬಂದು ಆ ಕದ್ರಿ ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯಕ್ರಮವನ್ನು ನೋಡೋದೇ ಒಂದು ಭಾಳ ಖುಷಿ. 3,500 ಮಕ್ಕಳು ಒಂದೇ ಜಾಗದಲ್ಲಿ ಕದ್ರಿಯಲ್ಲಿ ದೇವಸ್ಥಾನದಲ್ಲಿ ಕೃಷ್ಣನ ವೇಷ ಹಾಕಿ ಅದು ಸಣ್ಣ ಹುಟ್ಟಿದ 6 ತಿಂಗಳ ಮಗುವಿಂದ ಹಿಡಿದು ವಯಸ್ಸು ಒಂದು ವಿಭಾಗದಿಂದ ಹಿಡಿದು 40 ವಿಭಾಗದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಅದು ಇವತ್ತು ನಮ್ಮ ಕರಾವಳಿ ಕರ್ನಾಟಕ ಮಾತ್ರ ಇಡೀ ರಾಜ್ಯದಲ್ಲೇ ಅಷ್ಟೊಂದು ದೊಡ್ಡ ಕೃಷ್ಣ ಜನ್ಮಾಷ್ಟಮಿಯ ಆ ಒಂದು ಸ್ಪರ್ಧೆಯ ಕಾರ್ಯಕ್ರಮ ಯಾರು ಮಾಡಲ್ಲ. ಅದು ಕಲ್ಕುರ ಪ್ರತಿಷ್ಠಾನದ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ. ಕಲ್ಕುರ ಪ್ರತಿಷ್ಠಾನದಲ್ಲಿ ಎಲ್ಲರೂ ಬಂದರು, ಅವರು ತೇಜ ಅವರು ಎಲ್ಲ ಬಂದರು. ಹಾಗಾಗಿ ಶುಭವಾಗಲಿ, ನಿಮಗೆಲ್ಲರಿಗೂ ಪುಣ್ಯ ಸಿಗಲಿ, ದೇವರು ಒಳ್ಳೇದು ಮಾಡಿ. ಮಾಹಿತಿಗಾಗಿ ವೇದವ್ಯಾಸರೇ ಬಂದಂಥ ಎಲ್ಲ ರೈತರಿಗೆ ವೇದವ್ಯಾಸರೇ ಎಲ್ಲ ರೈತರಿಗೆ ಯಾವುದೇ ಚಾರ್ಜ್ ಇರುವುದಿಲ್ಲ. ನಾವು ಚಂಡಿಕಾ ಹೋಮ ಮಾಡಿದ ಹಾಗೆ ಅವರಿಗೆ ಊಟೋಪಚಾರ ರೈತರಿಗೆ ಮತ್ತು ಕಲಾವಿದರಿಗೆ ಈ ಬಾರಿ ಹೊಸತು ಗುಡಿಮಕ್ಕ ಹೇಳಿಕೊಂಡು ಈ ಸಲ ಸುಮಾರು 150 ಬೇರೆ ಬೇರೆ ತಾಳಮದ್ದಲೆ, ದೇಶಭಕ್ತಿ ಗೀತೆ, ವಂದೇ ಮಾತರಂ, ಗಮಕ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ವೇದಿಕೆ ಕಲ್ಪಿಸಿದ್ದೇವೆ. ಇದು ಎಲ್ಲರೂ ಅವರ ಮನೆಯಲ್ಲಿ ಹೋಮ ಮಾಡುವುದೊಂದು ಇಂಥ ಕಾರ್ಯಕ್ರಮ ಮಾಡೋದು ಅಂತ ಇದು ಎಲ್ಲರೂ ಮಾಡಬೇಕು, ಒಂದು ಗಿಡವನ್ನು ನೆಡಬೇಕು ಅಂತ ನಮ್ಮ ಅಪೇಕ್ಷೆ. ಶುಭವಾಗಲಿ 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 ಶುಭವಾಗಲಿ. ಕ್ಷಿತಿಯೊಳಿ ಹಸತಿಯರಲಿ ಅಮರಾವತಿಯೊಳಿಹ ಪೆಣ್ಗಳಲ್ಲಿ ಮೇಣ್ ಆಬಿತಳದಲ್ಲಿಹ ನಾರಿಯರಲಿ ಈಕ್ಷಿಸಿದಡೆ ಆ ಸತಿಗೆ ಪ್ರತಿಯ ಕಾಡೆನು ರೂಪಿನಲ್ಲಿ ನೀನತಿ ಚೆಲುವ ನಿನಗವಳು ಪಾಸಟಿ ಸತಿಗೆ ನೀನೇ ರಮಣನಲ್ಲದೆ ಕಾಣಿತರರನು. ಮುಂದೆ ಹಂಸವು ಈ ರೀತಿ ವರ್ಣಿಸ್ತಾ ಹೋಗ್ತಾ ಇದೆ. ಇಡೀ ಭೂಮಂಡಲವನ್ನು ಹುಡುಕಿದರೂ ಆಕೆಯ ಚೆಲುವಿಗೆ ಸಮನಾದವರಿಲ್ಲ. ಹೆಚ್ಚೇಕೆ ಅಪ್ಸರೆಯ ಇರುವ ಸ್ವರ್ಗದಲ್ಲಿ ಆಕೆಯಂತಹ ರೂಪಸಿಯರು ಸಿಗಲಿಕ್ಕಿಲ್ಲ. ಅತಳ ವಿತಳ ಸುತ್ತಳ ಪಾತಾಳದಲ್ಲಿ ಹುಡುಕಿದರು ಅಂಥವರು. ಹಾಗಿರುವಾಗ ರಾಜನೇ, ನಿನ್ನ ಘನತೆಗೆ ಸುಂದರವಾದ ರೂಪಕ್ಕೆ ಆಕೆಯೇ ಯೋಗ್ಯಳಾದವಳು. ಆದ್ದರಿಂದ ಅವಳಿಗೆ ಪ್ರಿಯ ಪತಿಯಾಗಲು ನೀನೇ ಯೋಗ್ಯನಲ್ಲದೆ ನನಗೆ ಬೇರೆ ಯಾರು ಕಾಣಿಸುವುದಿಲ್ಲ ಎಂದಿತು. ಮುಂದಕ್ಕೆ ಅವಳು ನಿನಗೊಲಿವಂತೆ ಮಾಡುವೆ ಶಿವನ ಕೃಪೆ ನಿನಗುಂಟು ನಮ್ಮಲಿ ಸವಡಿ ನುಡಿಯಿಲ್ಲರಸ ನಂಬುವುದೆನ್ನ
ಮನಸ್ಸು ನಗುತ್ತಾ ಹಂಸೆಯ ಸವಿ ನುಡಿಗೆ ಮನಸೋತು ವಿರಹದ ತವಕದಲ್ಲಿ ಹೇವರಿಸಿ ನುಡಿದನು ನೃಪತಿ ಖಗಪತಿಗೆ ನುಡಿದನು. ಆಗ ಹಂಸವು, ಮಹಾರಾಜನೇ, ಅವಳನ್ನು ಮನವೊಲಿಸಿ ನಿನ್ನನ್ನು ಮೆಚ್ಚುವಂತೆ ನಾನು ಮಾಡುತ್ತೇನೆ. ಪರಮಾತ್ಮ ನಿನಗೆ ದಯೆ ತೋರಿ ಒಳ್ಳೆಯದನ್ನೇ ಮಾಡುತ್ತಾನೆ. ನನ್ನನ್ನು ನಂಬಿ ವಿಶ್ವಾಸವಿಲ್ಲ. ಪಕ್ಷಿಗಳಾದರೂ ಹಿಂದೊಂದು ಮುಂದೊಂದು ಎಂಬುದಾಗಿ ಮಾತನಾಡುವ ಸ್ವಭಾವದವರು ನಾವಲ್ಲ ಎಂದು ಅರಸನನ್ನು ಸಮಾಧಾನ ಮಾಡುತ್ತದೆ. ಅದರ ನುಡಿಗಳು ರಾಜನಿಗೆ ಸವಿಯಾಗಿ ಕೇಳಿಸುತ್ತದೆ. ದಮಯಂತಿಯ ನೆನಪಿನಿಂದ ಸೊರಗಿದ್ದ ಆತನಿಗೆ ಹಂಸದ ಆ ಮಾತುಗಳು ಮಧುರವಾಗಿ ಕೇಳಿಸುತ್ತದೆ. ಪ್ರೀತಿಯಿಂದ ನಾಚುತ್ತಾ ಹಂಸಕ್ಕೆ ತನ್ನ ಪರಿಸ್ಥಿತಿಯನ್ನು ಮನಬಿಚ್ಚಿ ಹೇಳತೊಡಗುತ್ತಾನೆ. ಮನಸಿ ಜನ ಶರತಿಗೆ ನಂದೆನು ತನುವ ಸೈರಿಸಲಾರೆನು ಎನ್ನುವ ವನಿತೆಯನು ಸೇರಿಸುತ್ತ ಸಲಹಿಸುವ ಕರುಣದಲ್ಲಿ ಎನಗೆ ನೀನೇ ಪರಮ ಬಾಂಧವ ಮನಕ್ಕೆ ಹರುಷವ ಮಾಡು ನೀನು ನೀನೀವನಕ್ಕೆ ಬಾ ಪರ್ಯಂತ ತಾನೇನು ಹೋಗಿಂದ ಖಗಪತಿಯಾದ ಪಕ್ಷಿರಾಜನನ್ನು ಪಕ್ಷಿಯೇ ಎಂದು ಸೌಹಾರ್ದ ಭಾವದಿಂದ ನೃಪತಿ ಸಂಬೋಧಿಸುತ್ತಾನೆ ಎಂದು ಕವಿ ಇಲ್ಲಿ ಆಡಿಕೊಳ್ಳುತ್ತಾರೆ. ಇಂತಹ ಸ್ನೇಹ ಉಕ್ಕಿ ಬರಬೇಕಾದರೆ ಅದಕ್ಕೆ ಕಾರಣವಿದೆ. ನಳ ಮಹಾರಾಜನ ನಿಷಾದ ದೇಶದ ರಾಜನಾದರೆ ಈ ಹಂಸಗಳ ಬಳಗಕ್ಕೆ ರಾಜಹಂಸ. ಪ್ರಭೇದವು ಬೇರೆ ಬೇರೆ ಆಗಿದ್ದರೂ ಸ್ಥಾನಮಾನವು ಒಂದೇ ಆಗಿದೆ. ಸಮಾನರಲ್ಲಿ ಸ್ನೇಹವು ಉಂಟಾಗುವುದು ಸಹಜ ತಾನೇ. ಸ್ನೇಹವು ಮನಸ್ಸಿನ ಸಂತೋಷ ದುಃಖಗಳನ್ನು ತೆರೆದಿಡಲು ಸಹಾಯ ಮಾಡುತ್ತದೆ. ಈ ಸಮಾನತೆಯ ಕಾರಣ ರಾಜ ತನ್ನ ಅಂತರಂಗವನ್ನು ಹಂಸದ ಮುಂದೆ ಬಿಚ್ಚಿಡುತ್ತಾನೆ. ಆತನ ಮನೋವೇದನೆಗೆ ಕಾರಣವಾದ ಘಟನೆ ಒಂದಿದೆ. ಬ್ರಾಹ್ಮಣರ ಮೂಲಕ ದಮಯಂತಿಯ ಕುರಿತಾಗಿ ಈ ಹಿಂದೆಯೇ ನಳಮಹಾರಾಜ ತಿಳಿದಿದ್ದನಂತೆ. ಆಕೆಯ ಸೌಂದರ್ಯದ ವರ್ಣನೆಯ ಕುರಿತು ಅವ ಮನಸೋತಿದ್ದ ಕೂಡ. ಆ ಒಂದು ಮನೋವೇದನೆಯಲ್ಲಿ ಅವನು ಬಹಳ ನೊಂದುಕೊಳ್ಳುತ್ತಿದ್ದ. ಈಗ ಹಂಸದ ಮೂಲಕ ಈ ವಿಚಾರವನ್ನು ಕೇಳಿದಾಗ ಅವನಿಗೆ ಮತ್ತಷ್ಟು ದುಃಖವಾಯಿತು. ಅದನ್ನೇ ಇಲ್ಲಿ ಮನಸ್ಸಿಜನ ಶರಹತಿಗೆ ಮನ ನೊಂದೆನು. ಮನಸ್ಸಿಜ ಅಂದರೆ ಮನ್ಮಥನ ಪುಷ್ಪ ಬಾಣಕ್ಕೆ ಮನ ಸೋತು ನನ್ನ ಮನಸ್ಸು ಮಾರು ಹೋಗಿದೆ, ಮನ ನೊಂದಿದ್ದೇನೆ. ಈಗ ಈ ಶರೀರವು ಅಸಾಧ್ಯವಾದ ವೇದನೆಯನ್ನು ಪಡುತ್ತಿದೆ. ನನ್ನ ಮೇಲೆ ದಯೆ ಇಟ್ಟು ಆ ಯುವತಿಯನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ನನ್ನವಳನ್ನಾಗಿ ಮಾಡಿ ಈ ನನ್ನ ಪ್ರಾಣವನ್ನು ಉಳಿಸು, ಸಲಹು. ನೀನೇ ಈಗ ನನ್ನ ಪರಮ ಬಾಂಧವನಾಗಿದ್ದೀಯೇ. ನನ್ನ ಮನಸ್ಸನ್ನು ಸಂತೋಷಗೊಳಿಸು, ಸಾಂತ್ವನಪಡಿಸು. ನೀನು ಅವಳಲ್ಲಿಗೆ ಹೋಗಿ ಮರಳಿ ಈ ವನಕ್ಕೆ ಬರುವಲ್ಲಿವರೆಗೂ ನಾನು ನಿನ್ನ ಬರವನ್ನೇ ಕಾಯುತ್ತಾ ಇಲ್ಲಿರುತ್ತೇನೆ. ಆದುದರಿಂದ
ಈ ಮೂಲಕ ನನಗೆ ನೀನು ಸಹಾಯವನ್ನು ಮಾಡುವಂತಹ ಪಕ್ಷಿ ಆಗು ಎನ್ನುವಂತಹ ಒಂದು ಆ ಕೇಳಿಕೆಯೊಂದಿಗೆ ನಳ ಅಲ್ಲಿ ಆ ಪಕ್ಷಿಯನ್ನು ಕಾಯುತ್ತಾ ಇರುತ್ತಾನೆ. ರಾಜಹಂಸ ತನ್ನ ವೇಗವನ್ನು ಮುಂದುವರಿಸ್ತದೆ. ಮುಂದೆ ನೋಡೋಣ. ಕೇಳು ಧರ್ಮಜ ನಳ ನೃಪಾಲನ ಬೀಳುಕೊಂಡು ಸರಾಗದಿಂದ ವನಾಲಯವ ಹೊರವಂಟು ತೆರಳಿತು ವಾಯುವೇಗದಲ್ಲಿ ಆಲತಾಂಗಿಯ ಪತಿಯ ಕೀರ್ತಿ ವಿಶಾಲವಾದಂದದಲ್ಲಿ ರಾಜಮರಾಳ ಗಗನಕ್ಕೆ ಹಾಯ್ದು ಕಂಡು ಇಳಿತಂದುದ ಪುರಕ್ಕೆ ಇಲ್ಲಿ ರೋಮಶ ಮುನಿಯು ಅರಣ್ಯವಾಸದಲ್ಲಿರುವ ಧರ್ಮರಾಯನನ್ನು ಸಮಾಧಾನಪಡಿಸುತ್ತಾ ನಳನ ಕಥೆಯನ್ನು ಅವನಿಗೆ ಹೇಳುತ್ತಿದ್ದಾರೆ. ಆದ್ದರಿಂದ ಕೇಳು ಧರ್ಮಜನೇ, ಮುಂದೆ ಏನಾಯಿತು ಎಂದು ಮುಂದುವರಿಸುತ್ತಿದ್ದಾರೆ. ನಳ ಮಹಾರಾಜನ ಮಾತನ್ನು ಕೇಳಿದ ಹಂಸವು ತಡ ಮಾಡದೆ ಆಕಾಶದ ಎತ್ತರಕ್ಕೆ ಹಾರಿತು. ಅದು ಹಾರುವ ರೀತಿ ಯಾವ ರೀತಿ ಇತ್ತು ಅಂದರೆ, ನಳನ ಕೀರ್ತಿ ಪತಾಕೆಯನ್ನು ಹೊತ್ತು ಒಯ್ಯುವಂತೆ ಕಾಣುತ್ತಿತ್ತು. ವಾಯು ವೇಗದಿಂದ ಹಾರುತ್ತಿದ್ದ ಅದು ಸುಕೋಮಲೆಯಾದ ದಮಯಂತಿಯ ಭಾವಿಪತಿಯ ಕೀರ್ತಿಯನ್ನು ಆಕಾಶದುದ್ದಗಲಕ್ಕೂ ಹರಡುತ್ತಿರುವಂತೆ ಭಾಸವಾಯಿತು. ತನ್ನ ಸೂಕ್ಷ್ಮವಾದ ದೃಷ್ಟಿಯಿಂದ ಅವಲೋಕಿಸಿ ಬಹು ದೂರದಲ್ಲಿದ್ದ ವಿದರ್ಭ ನಗರವನ್ನು ಕಂಡು ಇಳಿಯಿತು. ಮುಂದೆ ಹಂಸದ ರಾಯಭಾರದ ಫಲವಾಗಿ ನಳದಮಯಂತಿಯರ ವಿವಾಹವು ವೈಭವದಿಂದ ನೆರವೇರುತ್ತದೆ. ಇಲ್ಲಿಗೆ ನಮ್ಮ ವಾಚನ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುತ್ತೇವೆ. ಕಥೆಯನ್ನು ಆಲಿಸಿದ ಸರ್ವರಿಗೂ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ ನಳಹಂಸ ಮಿತ್ರತ್ವ ಈ ಕಾವ್ಯ ಭಾಗವನ್ನು ನೀವೀಗ ಕೇಳಿದ್ದೀರಿ. ಇನ್ನು ಮುಂದೆ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ಗಮಕ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇನ್ನು ಮುಂದೆ ಕವಿಶೇಖರ ತಿಪ್ಪಣ್ಣಾರ್ಯ ವಿರಚಿತ ಹನುಮದ್ ವಿಲಾಸ ಕೃತಿಯ ಆಯ್ದ ಭಾಗದ ವಾಚನ ಹಾಗೂ ವ್ಯಾಖ್ಯಾನವನ್ನು ಮಾಡಲಿದ್ದಾರೆ ನಮ್ಮ ಗಮಕ ವಿದ್ಯಾರ್ಥಿಗಳು. ಹಾಗೂ ಇದರಲ್ಲಿ ವ್ಯಾಖ್ಯಾನದಲ್ಲಿ ಸಹಕರಿಸಲಿದ್ದಾರೆ ವಿದ್ವಾನ್ ಶ್ರೀ ಕೃಷ್ಣರಾಜ್ ಬೆರಡೂರು ಸರ್.
ಜಯ 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 ರಾಮಚಂದ್ರ ಸಜ್ಜನ ಪಯೋನಿಧಿ ಚಂದ್ರ ಜಯ ರಾಘವೇಂದ್ರ ವಿಲಸ ಸುಗುಣ ಸಾಂದ್ರ ಜಯ 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 ಚತುರಾಸ್ಯ ನುತಪಾತ್ರ ಚಾರುಣೀರದ ಗಾತ್ರ ಶತಪತ್ರಗಳ ನೇತ್ರ ಸತ್ಯ ಚಾರಿತ್ರ ಶತಮನ್ಯು ಸುತ ಮಿತ್ರ ಸಾರ ಸುಪವಿತ್ರ ಕೃತಪಾಲ ಕೃತ ಸೂತ್ರ ಕಮಲಾಕಳತ್ರ ಜಯ 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 ಸನಕಾದಿ ಮುನಿ ಪಕ್ಷ ಸರಸ ಗುಣ ಪಾಲಾಕ್ಷ ವಿನೂತ ಜಗದಧ್ಯಕ್ಷ ವಿಪ್ರ ಸಂರಕ್ಷ ಧನು ಜಗಜಹರ್ಯಕ್ಷ ಧರ್ಮ ರಕ್ಷಣ ದಕ್ಷ ಕನಕಾಕ್ಷ ಮತ ಶಿಕ್ಷ ಕರುಣಾ ಕಟಾಕ್ಷ ಜಯ 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 वीर सन्नुत नाम तेरगन संग्राम वीर देवन नाम दितिजार्ज सोमा भूरि सुख विस्तोम पोष भक्त प्रेम कारुण्य सीम श्री कादि भूरि रामा जय 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 ಹನುಮದ್ವಿಲಾಸ ಯಕ್ಷಗಾನ ಪ್ರಸಂಗ. ಹನುಮದ್ವಿಲಾಸ ಯಕ್ಷಗಾನ ಪ್ರಸಂಗ ಇದನ್ನು ರಚಿಸಿದವರು ದಾಮಸಾಲ ಪುಲೇಶಿ ತಿಪ್ಪಣ್ಣಾರ್ಯ ಕವಿವರ್ಯ ಎಂಬವರು. ಯಕ್ಷಗಾನದಲ್ಲಿ ಬಹಳ ಪ್ರಖ್ಯಾತವಾದಂಥ ಪ್ರಸಂಗ. ಯಕ್ಷಗಾನದಲ್ಲಿ ಅನೇಕ ಭಾಗವತದ ಪುರಾಣ ಪುಣ್ಯ ಕಥೆಗಳು, ರಾಮಾಯಣದ ಕಥೆಗಳು ಎಲ್ಲವನ್ನು ಪ್ರಸಿದ್ಧಪಡಿಸ್ತಾರೆ. ಅದರಲ್ಲಿ ಶ್ರೇಷ್ಠವಾದಂಥ ಒಂದು ಕೃತಿ ಇದು ಹನುಮದ್ವಿಲಾಸ ಎಂಬಂಥದ್ದು. ಇದರಲ್ಲಿ ರಾಮಾಯಣದ ಪೂರ್ವಭಾವಿ ಕಥೆಯನ್ನು ಹೇಳಿಕೊಂಡು ಮುಂದೆ ಹನುಮಂತನನ್ನು ಶ್ರೀರಾಮದೇವರು ಭೇಟಿಯಾಗುವ ಸಂದರ್ಭದಿಂದ ಹಿಡಿದು ಮುಂದೆ ಚೂಡಾಮಣಿ ಪ್ರಸಂಗ ಹಾಗೂ ಲಂಕೆಯಲ್ಲಿ ಲಂಕಾದಾನ ಮುಂತಾದ ಕಥೆಗಳನ್ನು ಒಳಗೊಂಡಂತಹ ಬಹಳ ಪುಣ್ಯತಮವಾದಂಥ ಕಥೆ. ಇದನ್ನು ಮೊದಲಾಗಿ ಶ್ರೀ ಖಾದ್ರಿ ನರಸಿಂಹ ದೇವರ ಸ್ತುತಿಯನ್ನು ಮಾಡಿಕೊಂಡು ಕವಿಗಳು ಇದನ್ನು ಕೃತಿಯನ್ನು ಪ್ರಾರಂಭ ಮಾಡ್ತಾರೆ. ಶ್ರೀಮತ್ ಖಾದ್ರಿ ನಿಸಿಂಗನ ಕಾಮಿತ ಫಲವೀವ ಸತ್ಕೃಪಾ ಅಪಾಂಗನ ಲಕ್ಷ್ಮೀ ಮಾನಸ ಅಭ್ಯಭೃಂಗನ ನಾ ಮನದೊಳ್ ನೆನೆವೆ ಸುಂದರಾಂಗನ ಮುದದಿನ್. ಲಕ್ಷ್ಮೀ ನರಸಿಂಹ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ರಾಮದೇವರ ಸ್ತುತಿಯನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿದೆ. ಚತುರಾಸ್ಯ ರುಚಿಪಾತ್ರ. ಚತುರಾಸ್ಯ ಅಂದರೆ 4 ಮುಖವುಳ್ಳಂತಹ ಬ್ರಹ್ಮದೇವರದಿಂದ ಸ್ತುತಿಯನ್ನು ಹೊಂದುವಂತಹ. ಚಾರು ನೀರದ ಗಾತ್ರ. ಸುಂದರವಾದಂಥ ನೀರದ ಅಂದರೆ ಮೋಡ, ನೀರನ್ನು ಕೊಡುವಂಥದ್ದು ಮೋಡ. ಆ ಮೋಡದ ಬಣ್ಣವನ್ನು ಹೊಂದಿರುವಂಥ ದೇವರು. ಘನಶ್ಯಾಮ ರಾಮ ಅಂತ ನಾವು ಹೇಳ್ತೇವೆ. ಅಂದರೆ ಘನ ಅಂದ್ರೂ ಕೂಡ ಮೋಡ, ನೀರದ ಅಂದ್ರೂ ಕೂಡ ಮೋಡ. ಮೋಡದಂತೆ ಸುಂದರವಾದಂಥ ನೀಲಿ ಬಣ್ಣವುಳ್ಳಂಥ ದೇವರು. ಇನ್ನು ಶತಪತ್ರದಳ ನೇತ್ರ.
ಶತಪತ್ರ ಅಂತ ಹೇಳುವಂಥದ್ದು ತಾವರೆಯ ದಳದಂತೆ ಹೆಸರಿನಂತೆ ಕಣ್ಣನ್ನು ಹೊಂದಿರುವಂತಹ ಸ್ವಾಮಿ. ಸತ್ಯ ಚಾರಿತ್ರ, ಸತ್ಯವಾಕಿಗೆ ಸತ್ಯ ಸಂಕಲ್ಪಕ್ಕೆ ಹೆಸರುವಾಸಿಯಾದವನು. ಶತಮನ್ಯು ಸುತಮಿತ್ರ, ಶತಮನ್ಯು ಅಂದರೆ ದೇವೇಂದ್ರ, ಅವನ ಮಗ ಅರ್ಜುನ, ಅವನಿಗೆ ಕೃಷ್ಣಾವತಾರದಲ್ಲಿ ದೇವರು ಮಿತ್ರರಾಗಿರ್ತಾರೆ. ಹಾಗೆ ಸಾರಥರ ಸುಪವಿತ್ರ, ಅತ್ಯಂತ ಪವಿತ್ರವಾದಂಥ ಚರಿತ್ರೆಯನ್ನು ಹೊಂದಿರುವವನು. ಕ್ರತುಪಾಲ, ಕ್ರತು ಅಂದರೆ ಯಜ್ಞ, ವಿಶ್ವಾಮಿತ್ರ ಮಹರ್ಷಿಗಳ ಶ್ರೇಷ್ಠವಾದಂತಹ ಲೋಕ ಕಲ್ಯಾಣಕಾರಿಯಾದಂಥ ಯಜ್ಞವನ್ನು ಸಿದ್ಧಾಶ್ರಮದಲ್ಲಿ ಸಂರಕ್ಷಣೆ ಮಾಡಿದಂಥ ದೇವರು. ಹಾಗೂ ಧೃತಸೂತ್ರ ಕಮಲಾ ಕಳತ್ರ, ಕ್ರತುಪಾಲ ಧೃತಸೂತ್ರ ಅಂದರೆ ಅದರ ಸೂತ್ರವನ್ನು ಧಾರಣೆ ಮಾಡಿದವರು. ಕಮಲಾ ಕಳತ್ರ, ಕಮಲ ಅಂದರೆ ಲಕ್ಷ್ಮಿ, ಯಾರಿಗೆ ಪತ್ನಿಯಾಗಿದ್ದಾಳೋ ಅಂತಹ ಸ್ವಾಮಿ. ಸನಕಾದಿ ಮುನಿಪಕ್ಷ ಸರಸ ಗುಣಪಾಲಾಕ್ಷ ವಿನುತ, ಸನಕ ಮೊದಲಾದ ಸನಕ, ಸನಂದನ, ಸನಾತನ ಮೊದಲಾದವರು ಬ್ರಹ್ಮದೇವರ ಮಾನಸ ಪುತ್ರರು. ಹುಟ್ಟಿದಾಗ ಅವರಿಗೆ 4 ಜನಕ್ಕೆ ಬ್ರಹ್ಮದೇವರು ಆದೇಶ ಮಾಡಿದಂತೆ, ನೀವು ಈ ನಮ್ಮ ಪ್ರಜೋತ್ಪತ್ತಿಯ ಕಾರ್ಯವನ್ನು ಮುಂದುವರಿಸಬೇಕು, ಲೋಕದಲ್ಲಿ ಪ್ರಜೋತ್ಪತ್ತಿ ಆಗುವಾಗ ಮಾಡಬೇಕು ಅಂತ. ಆಗ ಅವರು ಹೇಳಿದಂತೆ, ನಮಗೆ ಅದರಲ್ಲಿ ಯಾವುದು ಆಸಕ್ತಿ ಇಲ್ಲ ಸಂಸಾರದಲ್ಲಿ, ನಾವು ನಾರಾಯಣನ ಭಕ್ತಿ ಹೊರತು ಬೇರೆ ಯಾವುದೂ ನಮಗೆ ಬೇಡ ಅಂತ ತಿರಸ್ಕಾರ ಮಾಡಿದಾಗ ಬ್ರಹ್ಮದೇವರು ಶಾಪ ಕೊಟ್ಟಂತೆ, ನೀವು ಸದಾ ಮಕ್ಕಳ ರೂಪದಲ್ಲೇ ಇರಿ ಅಂತ. ಅದು ಅವರಿಗೆ ವರವಾಗಿ ಪರಿಣಮಿಸಿಬಿಟ್ಟು ಅನವರತ ಭಗವಂತನ ದರ್ಶನ, ಸೇವೆ, ಭಜನೆ, ಕೀರ್ತನೆ ಮಾಡ್ತಾ ಅವನನ್ನು ಭಕ್ತಿ ಮಾಡ್ತಾ ಅವರು ಅನುವರ್ತ ಇದ್ರಂತೆ. ಅಂತಹ ಸನಕಾದಿಗಳು ಒಮ್ಮೆ ವೈಕುಂಠಕ್ಕೆ ಬಂದಾಗ ದ್ವಾರಪಾಲಕರಾದ ಜಯವಿಜಯರಿಂದ ಅವಮಾನಿತರಾಗಿ ಅವರಿಗೆ ಶಾಪ ಕೊಟ್ಟು ಮುಂದೆ ಈ ಎಲ್ಲ ಅವತಾರಗಳಿಗೆ ಕಾರಣ ಆಗ್ತಾರೆ. ಹಿರಣ್ಯಾಕ್ಷ ಹಿರಣ್ಯಕಶಿಪಾಗಿ, ರಾವಣ ಕುಂಭಕರ್ಣ ಆಗಿ, ಮತ್ತು ಶಿಶುಪಾಲ ದಂತಭಕ್ತರಾಗಿ ಹುಟ್ಟಿದಾಗ ಅವರ ಸಂಹಾರಕ್ಕಾಗಿ ದೇವರು ಬೇರೆ ಬೇರೆ ಅವತಾರಗಳು ತಾಳಿ ಭೂಮಿಗೆ ಬರಬೇಕಾಯಿತು ಅಂತ ಕತೆ. ಇನ್ನು ಸರಸ ಗುಣ, ಅತ್ಯಂತ ಸರಸವಾದಂಥ ಗುಣ ಅಂದರೆ ರಾಮನಿಂದ ಯಾರಿಗೂ ಯಾವ ಕಾಲದಲ್ಲಿ ಒಂದು ನೋವಾಗುವಂಥ ಮಾತನ್ನು ರಾಮ ಹೇಳಿದಂತೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಯಾವಾಗಲೂ ರಾಮ ಎಲ್ಲರಿಗೂ ಹಿತವಾಗುವಂಥ ಮನಸ್ಸಿಗೆ ಮುದವನ್ನು ಕೊಡುವಂತಹ ಮಾತನಾಡುವವನು, ಅವನ ಗುಣ ಅಷ್ಟು ಸರಸ ಅಂತ ಹೇಳ್ತಾರೆ. ಪಾಲಾಕ್ಷ ವಿನುತ, ಪಾಲ ಅಂದರೆ ಹಣೆ, ಹಣೆಯಲ್ಲಿ ಕಣ್ಣಿರುವಂಥ ಶಿವನಿಂದ ಯಾವಾಗಲೂ ರಾಮದೇವರ ಸೂಚನೆ ನಡೀತಾ ಇರ್ತದಂತೆ. ಪಾರ್ವತಿ ಕೇಳಿದಂತೆ ಪಾರ್ವತಿ ಸಹಸ್ರನಾಮ ಮಾಡಿದಂಥ ಪುಣ್ಯ ಸುಲಭವಾಗಿ ವಿದ್ವಾಂಸನ ಹೇಗೆ ಬರ್ತದೆ ಅಂತ ಹೇಳಿದಾಗ ಶಿವ ಹೇಳಿದಂತೆ, ಶ್ರೀರಾಮ ರಾಮ ಇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ. ಅಂದರೆ ನಾನು ಯಾವಾಗಲೂ ಶ್ರೀರಾಮ ರಾಮ ರಾಮ ಹೀಗೆ ರಾಮನಲ್ಲಿ ನಾನು ಸಂತೋಷ ಪಡ್ತೇನೆ. ರಾಮನ ನಾಮವನ್ನು ಹೇಳ್ತಾ, ರಾಮನ ಧ್ಯಾನವನ್ನು ಮಾಡ್ತಾ, ರಾಮನ ರೂಪ ದರ್ಶನವನ್ನು ಧ್ಯಾನದಲ್ಲಿ ಮಾಡ್ತಾ ನಾನು ಆನಂದ ಪಡ್ತೇನೆ. ಆದ್ದರಿಂದ ಈ ರಾಮ ಎಂಬ 2 ಅಕ್ಷರದ ನಾಮ ಸಹಸ್ರನಾಮಕ್ಕೆ ಸಮಾನ ಅಂತ ಶಿವ ಪಾಲಾಕ್ಷನಿಂದ ವಿನೂತನಾದವ, ಶಿವನಿಂದ ಹೊಗಳಲ್ಪಡುವವ, ಅವನಿಂದ ಸೇವಿಸಲ್ಪಡುವ ಅಂತ ದೇವರು ಸ್ತುತಿ ಮಾಡ್ತಾರೆ. ಜಗತ್ತಿಗೆ ಅಧ್ಯಕ್ಷ, ವಿಪ್ರ ಸಂರಕ್ಷ ಅಂದರೆ ವಿಪ್ರ ಮಾಡುವಂಥ ಯಾಗ ಯಜ್ಞಾದಿಗಳನ್ನು ಮತ್ತು ಚಾತುರ್ವರ್ಣ್ಯಗಳನ್ನು ರಕ್ಷಣೆ ಮಾಡುವವನು ರಾಮ. ತಾನು ತನ್ನ ವರ್ಣಾಶ್ರಮ ಧರ್ಮದ ನಿಯಮಗಳನ್ನು ಪಾಲಿಸುತ್ತಾ ತನ್ನ ಪ್ರಜೆಗಳು ಕೂಡ ಅದನ್ನು ಪಾಲಿಸುವಂತೆ ಮಾಡುವಂಥದ್ದು ರಾಮನ ವಿಶಿಷ್ಟವಾದಂಥ ಗುಣ ಅಂತ. ಇನ್ನು ಧನುಜ ಗಜ ಹರಿಯಕ್ಷ, ಧನುಜ ಎಂಬ ಗಜಗಳಿಗೆ ಸಿಂಹಸ್ವರೂಪನಾಗಿರುವಂಥವನು, ಧರ್ಮ ರಕ್ಷಣೆಯಲ್ಲಿ ದಕ್ಷನಾಗಿರುವವನು. ಕನಕಾಕ್ಷ ಅಂದರೆ ಹಿರಣ್ಯಾಕ್ಷನ ಮದವನ್ನು ಶಿಕ್ಷೆ ಮಾಡಿದವ. ಜಯವಿಜಯರು ಹಿರಣ್ಯಕಶಿಪುಗಳಾಗಿ ಅವತರಿಸಿದ ಅವರು ಹುಟ್ಟಿ ಬಂದಾಗ ಅವರ ಸಂಹಾರಕ್ಕಾಗಿ ಶ್ವೇತ ವರಾಹ ರೂಪವನ್ನು ಧರಿಸಿ ದೇವರು ಬಂದು ಹಿರಣ್ಯಾಕ್ಷನ್ನು ಕೊಂದರಂತೆ. ಅದನ್ನೇ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕನಕಾಕ್ಷ ಮದ ಶಿಕ್ಷ, ಅವನ ಮದವನ್ನು ಶಿಕ್ಷೆ ಮಾಡಿದವ, ಅವನಿಗೆ ಶಿಕ್ಷೆ ಕೊಟ್ಟವ ದೇವರು, ಸಂಹಾರ ಮಾಡಿದವ. ಕರುಣಾ ಕಟಾಕ್ಷ, ಕರುಣಾಯೇ ಅವನ ಕುಡಿ ನೋಟ, ದೇವರ ಕುಡಿ ನೋಟ ಇದು ಕರುಣಾಪೂರ್ಣವಾದದ್ದು. ಅಂಥದ್ದು ಯಾರ ಮೇಲೆ ಬೀಳ್ತದ ಅವರ ಜೀವನ ಉಜ್ಜೀವನ ಆಗ್ತದೆ, ಶ್ರೇಷ್ಠ ಜೀವನ ಆಗ್ತದೆ ಅಂತ ಹೇಳ್ತಾರೆ. ಧೀರ ಸನ್ನುತ ನಾಮಧೇಯ ಘನ ಸಂಗ್ರಾಮ, ಈ ಯುದ್ಧಗಳಲ್ಲಿ ರಾವಣ ಯುದ್ಧವೇ ಬಹಳ ವಿಖ್ಯಾತವಾದದ್ದು. ಅಂತಹ ಯುದ್ಧ ಹಿಂದೆ ಆಗಿಲ್ಲ, ಮುಂದೆ ಆಗಲ್ಲ ಅಂತೇಳಿ ಒಂದು ಮಾತುಂಟು. ಹನುಮಂತನಲ್ಲಿ ಅರ್ಜುನ ಒಮ್ಮೆ ಬೇಡಿಕೊಳ್ತಾನಂತೆ, ನೀನು ನನ್ನ ಧ್ವಜದ ಮೇಲೆ ನಿಂತು ನನ್ನನ್ನು ರಕ್ಷಣೆ ಮಾಡಬೇಕು ಯುದ್ಧದಲ್ಲಿ ಅಂತ. ಆಗ ಹನುಮಂತ ಹೇಳಿದಂತೆ,
ನಾನು ಎಂತ ನಿಮ್ಮ ಯುದ್ಧಗಳನ್ನು ನೋಡೋದು, ಇದು ಯುದ್ಧವೇ ಅಲ್ಲ. ರಾವಣರ ಯುದ್ಧ ನೋಡಿದ ಮೇಲೆ ಇನ್ನೂ ನನ್ನ ಈ ಕಣಿತ ಯಾವ ಯುದ್ಧವನ್ನು ನಾನು ನೋಡುವುದಿಲ್ಲ ಅಂತ ಯುದ್ಧಕ್ಕೆ ವಿಮುಖನಾಗಿ ಹಿಂದಿರುಗಿ ಮುಖ ಮಾಡಿ ಹನುಮಂತ ಕುಳಿತಂತೆ ಅಂತಹ ಘನ ಸಂಗ್ರಾಮವನ್ನು ಲೋಕಕ್ಕೆ ತೋರಿಸಿಕೊಟ್ಟಂತಹ ರಾಮ ಧೀರ, ಅಂದರೆ ಸುಖ ದುಃಖಗಳನ್ನು ಸಮಾನವಾಗಿ ನೋಡುವಂತಹ ಧೀರ ಸ್ವಭಾವವುಳ್ಳವನು, ದೇವರ ರಾಮ, ದೇವರಿಗೆ ಅತ್ಯಂತ ಶ್ರೇಷ್ಠವಾಗಿದ್ದವನು ಆಗಿರುವವನು. ದಿತಿಜ ಅಬ್ಜ ಸೋಮ. ದಿತಿಜರು ಅಂದರೆ ದೈತ್ಯರು, ದಿತಿಯ ಮಕ್ಕಳು ರಾಕ್ಷಸರು. ದಿತಿಜರು ಎಂಬ ತಾವರಿಗೆ ಸೋಮ ಅಂದರೆ ಸೂರ್ಯ ತಾವರೆಗೆ ಮಿತ್ರ, ಚಂದ್ರ ತಾವರೆ ಶತ್ರು. ಯಾಕಂದರೆ ಸೂರ್ಯ ಉದಯ ಆಗುವಾಗ ತಾವರೆ ಅರಳ್ತದೆ, ಚಂದ್ರ ಉದಯ ಆಗುವಾಗ ತಾವರೆ ಉದುರಿಕೊಳ್ತದೆ. ಆದ್ದರಿಂದ ಸೂರ್ಯನನ್ನು ನೈದಿಲಿಗೆ ಶತ್ರು, ಚಂದ್ರನನ್ನು ತಾವರೆ ಶತ್ರು ಅಂತ ಹೇಳ್ತಾರೆ. ಅಂತಹ ದಿತಿಜ ಅಬ್ಜ ಸೋಮ, ದಿತಿಜರು ಎಂಬ ಅಬ್ಜಗಳಿಗೆ ತಾವರಿಗಳಿಗೆ ಚಂದ್ರನಂತೆ ಇರುವ ಅಂದರೆ ವೈದ್ಯಸ್ವರೂಪವಾಗಿರುವ ಅಂತ ಹೇಳ್ತಾರೆ. ಇನ್ನು ಭೂರಿ ಸುಖವಿ ಸೋಮ ಪೋಷ ಭಕ್ತ ಪ್ರೇಮ ಕಾರುಣ್ಯ ಸೀಮ ಶ್ರೀ ಖಾದ್ಯ ಪುರಿಧಾಮ ಅಂತ. ಇನ್ನು ಮುಂದೆ ಲಕ್ಷ್ಮಿಯ ಸ್ತುತಿಯನ್ನು ಮಾಡ್ತಾರೆ. ಪದ್ಮಾಕ್ಷಿ, ತಾವರೆಯಂತೆ ಕಣ್ಣಿರುವವಳು, ಪದ್ಮ ಸಂಭವೆ, ಅಂದರೆ ಪದ್ಮದಲ್ಲಿ ಹುಟ್ಟಿರುವವಳು, ಪದ್ಮಾಲೆ, ಪದ್ಮವನ್ನೇ ಮನೆ ಮಾಡಿಕೊಂಡಿರುವವಳು, ಪದ್ಮಪಾಣಿ, ಪದ್ಮದಲ್ಲಿ ಪದ್ಮವನ್ನು ಹಿಡಿದಿರುವವಳು, ಪದ್ಮ ಪದವಿದೆ, ಪದ್ಮವನ್ನು ಹೋಲುವಂತಹ 2 ಪದ್ಮಗಳನ್ನು ಹೊಂದಿರುವವಳು, ಪದ್ಮಾನಿ, ಪದ್ಮದಂತೆ ಮುಖ ಇರುವವಳು, ಮಾನಸ ಪದ್ಮದಿ, ನನ್ನ ಮನಸ್ಸು ಎಂಬ ತಾವರೆಯಲ್ಲಿ ನೆಲೆಗೊಂಡು ನಮ್ಮನ್ನು ಪಾಲಿಸುವಂಥ ಲಕ್ಷ್ಮಿಯಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಮುಂದೆ ಪದ್ಯದಿಂದ ಕಥೆ ಮುಂದುವರಿತು. ಶರಣು 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 ಮಹಾಂಜನೇಯನೇ, ಶರಣು ಸುರಮುನಿಗೇಯನೇ, ಶರಣು ನಿರುಪಮ ಭಾಗದೇಯನೇ, ಶರಣು ಶುಭ ಸಮುದಾಯನೇ, ಶರಣು ಶರಣು ಮಹಾಂಜನೇಯನೇ, ಶರಣು ಸುರಮುನಿಗೇಯನೇ, ಶರಣು ನಿರುಪಮ ಭಾಗದೇಯನೇ, ಶರಣು ಶುಭ ಸಮುದಾಯನೇ, ಶರಣು ಶರಣು ರಾಮನಾರ್ಯ ಭೋಜಮಿತ್ರನೇ, ರಾಮಣೀಯ ಚರಿತ್ರನೇ, ಹೇಮಕುದರ ಸಮಾನ ಗಾತ್ರನೇ, ಸ್ವಾಮಿ ಮಾರುತ ಪುತ್ರನೇ, ರಾಮಕಾರ್ಯ ಭೋಜಮಿತ್ರನೇ, ರಾಮಣೀಯ ಚರಿತ್ರನೇ, ಹೇಮಕುದರ ಸಮಾನ ಗಾತ್ರನೇ, ಸ್ವಾಮಿ ಮಾರುತ ಪುತ್ರನೇ, ಶರಣು ಶರಣು ನದಿಯನ್ನು ಲಂಘಿಸಿದ ಧೀರನೇ, ಧನುಜನಗಳ ವಿಹಾರನೇ, ಜನಕದ ಶೋಕಾಪಹಾರನೇ, ವಿನುತ ಪ್ರವಗಾಕಾರನೇ, ವನದಿಯನ್ನು ಲಂಘಿಸಿದ ಧೀರನೇ, ಧನುಜನಗಳ ವಿಹಾರನೇ, ಜನಕದ ಶೋಕಾಪಹಾರನೇ, ವಿನುತ ಪ್ರವಗಾಕಾರನೇ, ಶರಣು ಶರಣು ಅದ್ರಿಧರವರ ಮಂದಹಾಸನೆ, ಶುದ್ರ ದೈತ್ಯ ವಿನಾಶನೆ, ಭದ್ರದಾಯಕ ಚಿದ್ವಿಲಾಸನೆ, ಆದ್ರಿಹರಿಯ ದಾಸನೆ, ಅದ್ರಿಧರವರ ಮಂದಹಾಸನೆ, ಶುದ್ರ ದೈತ್ಯ ವಿನಾಶನೆ, ಭದ್ರದಾಯಕ ಚಿದ್ವಿಲಾಸನೆ, ಆದ್ರಿಹರಿಯ ದಾಸನೆ, ಶರಣ
ಹನುಮಂತ ದೇವರ ಸ್ತುತಿಯನ್ನು ಮಾಡಿಕೊಂಡು ಮುಂದೆ ಸೃಷ್ಟಿಯ ಕ್ರಮವನ್ನು ಕವಿಗಳು ವಿವರಿಸ್ತಾರೆ. ನಾರಾಯಣನ ನಾಭಿಕಗಳಿಂದ ಬ್ರಹ್ಮದೇವರು ಹುಟ್ಟಿದರು. ಅವರಿಂದ ಕಶ್ಯಪನಿಂದ ಹುಟ್ಟಿದ ಮಕ್ಕಳಲ್ಲಿ ಮುಂದೆ ದಕ್ಷಪನ ಮಕ್ಕಳಲ್ಲಿ ಕುಶಸ್ಥಳಿ ಎಂಬವಳು ಸುಂದರಿಯಾದವಳು ಇರ್ತಾರೆ. ಅವಳಲ್ಲಿ ಕಿಷ್ಕಿ ಎಂಬ ಮಹಾ ಕಪಿ ಅವನಲ್ಲಿ ಹುಟ್ಟುತ್ತಾನೆ. ಅಂತಹ ಅವನ ಮಗ ರಿಕ್ಷಾ ಅಂತ ಹೇಳುವವನು ಅವನ ಮಗ. ರಿಕ್ಷನ ಮಕ್ಕಳು ವಾಲಿ ಸುಗ್ರೀವರು ಹಾಗೂ ಅವನ ಮಗಳು ಅಂಜನಾದೇವಿ. ಹನುಮಂತನ ತಾಯಿ. ಅವನಿಗೆ ಸುಗ್ರೀವ ಮತ್ತು ವಾಲಿ ಇವರಿಬ್ಬರು ಸೋದರ ಮಾವಂದರು. ಯಾಕಂದರೆ ಅಂಜನಾದೇವಿ ವಾಲಿ ಸುಗ್ರೀವರ ತಂಗಿ. ಅಂಜನಾದೇವಿಯಲ್ಲಿ ಹನುಮಂತ ಉದಿಸಿದ ಅಂತ ಮುಂದಿನ ಭಾಗವನ್ನು ಹೇಳ್ತಾರೆ. ಹನುಮಂತನು ಉದಿಸಿದನು. ಹನುಮಂತನುದಿಸಿದನು ಭೂತಳದಲ್ಲಿ ಹನುಮಂತನುದಿಸಿದನು ಹನುಮಂತನುದಿಸಿದನು ಭೂತಳದಲ್ಲಿ ಹನುಮಂತನುದಿಸಿದನು ಹನುಮಂತನುದಿಸಿದ ವನಜನ ಬಲಪಾದ ವನಜಗಳ ಸೇವೆಯನ್ನು ಮಾಡಲು ಅನಿಲ ದೇವರ ಸುಪ್ರಸಾದದಿ ಹನುಮಂತನುದಿಸಿದನು ಎಳೆಗಳಿರಂಗದಿ ಕಳತಡಿಸುವ ದೇಹಗಳಲ್ಲಿ ನವರತ್ನಗಳ ಹಾರ ಶಿರದಲ್ಲಿ ಹೊಳೆವ ಕಿರೀಟ ಕುಂಡಲ ಕರ್ಣ ಕಟಿಸೂತ್ರ ವಿಲಸಿತ ಕೃಪೆಯು ಜ್ವಲಿಸುವ ಉಪವೀತಾಂಗಲ ಕುಸಾಲಂಕಾರ ದೇಹದಲ್ಲಿ ಹುಟ್ಟುತ್ತ ಸೂರ್ಯನ ಫಲವೆನುತ ಲಂಘಿಸುತ್ತ ವೇಗದಲ್ಲಿ ಕಬಡಿಸುತ್ತ ನಿರಲ ಬಲ ನಿಷೂದನ ನೋಡಿ ರೋಷದಲ್ಲಿ ಘಾತಿಸಲು ವಜ್ರದಿ ಮಡಲು ತಲಿ ಮೂರ್ಛೆಯಲ್ಲಿ ಬೀಳಲು ತಿಳಿದು ಪವನನು ಮುನಿತನಾಶನ ಹನುಮಂತನುದಿಸಿದನು ಪರಮೇಶಿ ಮೊದಲಾಗಿ ಇರುವೆಯ ಪರ್ಯಂತ ಇರುವ ದೇಹದೊಳಗಿರುವ ಪ್ರಾಣಾಶುಗ ವಿರದಂತೆ ಸೆಳೆಯೂತ ಇರೆ ಬ್ರಹ್ಮಜರೂಪಾಗಿ ಹರಿಗೆ ಭಿನ್ನಯಿಸಲು ಸುರರೊಡಗೂಡಿ ಶ್ರೀಧರನು ಮಾರುತನೈದಿ ಉಸ್ತರಿಸಿ ಮಾರುತಿಯ ನೆಬ್ಬಿಸಿ ವರಗಳಿತ್ತರು ನಿರ್ಜಗರು ನೆಲೆಸಿ ತದ್ವಜ್ರ ಕಾಯವು ವರ ಚಿರಂಜೀವತ್ವವಾಧರಿಸಿ ಮೇಲ್ಕಾಮರೂಪಾದ್ಯುರುಗದ ಸರ್ವಾರ್ಥ ಸಿದ್ಧಿಯ ಕರುಣಿಸಿದ ಬಳಿಕ ಅವರು ಸತ ಹನುಮಂತನುದಿಸಿದನು ಆದಿತ್ಯನಲ್ಲಿ ಸರ್ವ ವೇದಾದಿಗಳ ಜಂಬ ವೇದಿಯಂ ವ್ಯಾಕರಣಾಧೀಶ ಸಂಗಯ ಮೋದಿ ಬ್ರಹ್ಮಚರ್ಯ ಮಾದ ಪ್ರತಗೆ ದೀಕ್ಷೆ ಗೈದು ಪುರಾಣನಾದ ಮಹಾತ್ಮ ವಿನೋದಿಸುತ್ತೇವನಲ್ಲಿ ಸತ್ಯವನು ಮಾಡುತ್ತ ಫಲಮಾಲಾದದಿಂದಲಿ ತಂದೆ ತಾಯಿಗಳನ್ನು ಸೇವಿಸುತ್ತ ನಿರ್ಮಲ ಮಾದ ಮನದಲ್ಲಿ ಮಾಡಿ ಭಕ್ತಿಯನು ಸಿಂಗನ ಪಾದ ದರ್ಶನವಾಗಬೇಕೆಂದಾದಯಾನಿಧಿ ಬಯಸುತ್ತಿದ್ದನು ಹನುಮಂತನುದಿಸಿದನು ಭೂತಳದಲ್ಲಿ ಹನುಮಂತನುದಿಸಿದನು
ಈ ಹುಟ್ಟಿನ ಕಥೆಯನ್ನು ಅತ್ಯಂತ ಸುಂದರವಾಗಿ ಕವಿಗಳು ವರ್ಣನೆ ಮಾಡಿದ್ದಾರೆ. ಆ ಅಂಜನಾ ದೇವಿಯಲ್ಲಿ ಹನುಮಂತ ಉದಿಸಿದ ಅನಿಲ ದೇವರ ಸುಪ್ರಸಾದದಿ, ವಾಯುದೇವರ ಅನುಗ್ರಹದಿಂದ ಅಂಜನಾದೇವಿ ಮತ್ತು ಕೇಸರಿಯಲ್ಲಿ ಇವನು ಹುಟ್ಟಿದ. ಶಿವನ ಅಂಶದಿಂದ ಇವ ಹುಟ್ಟಿದವನು. ಇವನ ಸುಂದರವಾದ ದೇಹ ಹೇಗೆಂದರೆ ಏಳೆ ತಳಿರಿನ ಹಾಗೆ ತಡೆಧರಿಸುವಂತಹ ದೇಹ, ನವರತ್ನಗಳ ಹಾರ, ಶಿರವದಲ್ಲಿ ಹೊಳೆಯುವಂತಹ ಕಿರೀಟ, ಕುಂಡಲ, ಕರ್ಣ, ಕಟಿಸೂತ್ರ ಇಂಥ ಅದ್ಭುತವಾದಂತಹ ರೂಪವನ್ನು ಹೊಂದಿರುವಂತಹ ಹನುಮಂತ ಹುಟ್ಟಿದಾಗ ಏನು ಮಾಡಿದ? ಹುಟ್ಟುತ್ತ ಸೂರ್ಯನ ಫಲವೆನ್ನುತ್ತ ಲಂಘಿಸಿದ್ದ. ಆಕಾಶದಲ್ಲಿ ಬಾಲ ಸೂರ್ಯ ಕಾಣಿಸ್ತಾ ಇದ್ದಾನೆ. ಅದನ್ನು ನೋಡಿ ಇದು ಹಣ್ಣು ಅಂತ ಭ್ರಮಿಸಿ ಬಾಲ ಆಂಜನೇಯ ಆಕಾಶಕ್ಕೆ ಜಿಗಿದಂತೆ ಅದನ್ನು ನೋಡಿ ದೇವೇಂದ್ರ ವಜ್ರಾಯುಧವನ್ನು ಹೊಡೆದು ಅವನು ಬೀಳಿಸ್ತಾನೆ. ಮೂರ್ಛೆ ತಪ್ಪಿ ಅನುಭವ ಬಿದ್ದಾಗ ವಾಯುದೇವರು ಸಿಟ್ಟುಗೊಂಡು ಪ್ರಾಣವಾಯುವನ್ನು ಎಲ್ಲ ಲೋಕದಿಂದ ಸೆಳೆದುಕೊಳ್ತಾರೆ. ಅದರಿಂದ ಎಲ್ಲ ದೇವತೆಗಳು ಕಂಗಾಲಾಗಿ ಬ್ರಹ್ಮದೇವರೊಡಗೂಡಿ ನಾರಾಯಣನನ್ನು ಕರೆದುಕೊಂಡು ಹನುಮಂತ ಬಿದ್ದರೆ ಬಂದು ಹನುಮಂತನ ಎಬ್ಬಿಸಿ ಅವನಿಗೆ ವಿಧವಾದ ವರವನ್ನು ಕೊಡ್ತಾರೆ. ವಜ್ರಾಂಗವನ್ನು ಅವನಿಗೆ ಕೊಡ್ತಾರೆ. ನಾವು ಬಜರಂಗಿ ಅಂತ ನಾವು ಹೇಳ್ತೇವೆ, ಅದು ಬಜರಂಗಿ ಅಲ್ಲ, ವಜ್ರಾಂಗಿ, ವಜ್ರದ ಹಾಗೆ ವಜ್ರದ ಅಂಗವುಳ್ಳವ. ಅದು ಹಿಂದಿಯಲ್ಲಿ ಅದು ತದ್ಭವ ರೂಪವಾಗಿ ಬಜರಂಗಿಯಿಂದಾಗಿದೆ. ವಜ್ರಾಂಗಿ ಆದಂತಹ ಹನುಮ ಇನ್ನು ಅನೇಕ ಕಾಮರೂಪಾದಿ ಅಷ್ಟಸಿದ್ಧಿಗಳನ್ನು ಅವನಿಗೆ ಕೊಡ್ತಾರೆ, ಅವನಿಗೆ ಕರುಣಿಸ್ತಾರೆ. ಅಂತಹ ಹನುಮಂತ ಸೂರ್ಯನಲ್ಲಿ ಸರ್ವ ವೇದಗಳನ್ನು ಕಲಿತು ಇನ್ನು ಜಂಬಭೇದಿ ಅಂತ ಕೊಟ್ಟಿದ್ದಾರೆ. ಜಂಬಾರಿ ಅಂದರೆ ದೇವೇಂದ್ರ ಅಂತ ಅರ್ಥ. ದೇವೇಂದ್ರನಿಂದ ವ್ಯಾಕರಣ ಆದಿ ಸಕಲ ಶಾಸ್ತ್ರಗಳನ್ನು ಓದಿ ಬ್ರಹ್ಮಚರ್ಯ ಕೃತ ದೀಕ್ಷೆಯನ್ನು ಪಡೆದು ಪೂರ್ಣ ಕಾಮನಾದ, ಅಂದರೆ ಅವನಿಗೆ ಬೇರೆ ಯಾವುದೂ ಆಸೆ ಇಲ್ಲ. ಭಗವಂತನ ಭಕ್ತಿ ಬಿಟ್ಟು ಅವನಿಗೆ ರಾಮ ಚರಣದ ಆಶೆ ಬಿಟ್ಟು ಬೇರೆ ಯಾವ ಆಸೆಯೂ ಅವನಿಗಿಲ್ಲ. ಅಂಥವನು ಸುಗ್ರೀವನಿಗೆ ಸಖನಾಗಿ, ಅವನಿಗೆ ಮಿತ್ರನಾಗಿ, ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ನಮ್ಮ ರಾಮದೇವರು ಬರ್ತಾರೆ ಅಂತ ಕಾಯ್ತಾ ಇದ್ದಾನಂತೆ. ಅಂಥವರಿಗೆ ಕಿಷ್ಕಿಂಧ ಮೂಲದಲ್ಲಿ ರಾಮನ ದರ್ಶನ ಮುಂದಾಗ್ತದೆ. ಇದು ಹನುಮಂತ ದೇವರು ಹುಟ್ಟಿದ ಮೊದಲು, ರಾಮದೇವರು ಹುಟ್ಟಿದ ನಂತರ. ಅದರಿಂದ ಮೊದಲಾಗಿ ಈ ಕಥೆಯನ್ನು ಹೇಳಿದ್ದಾರೆ. ಇನ್ನು ರಾಮನ ಕಥೆಯನ್ನು ಹೇಳ್ತಾರೆ. ರಾಮದೇವರು ಹುಟ್ಟುವಂತಹದ್ದು ದಶರಥರ ಅಶ್ವಮೇಧ ಹಾಗೂ ಪುಸ್ತಕಾಮೇಶ್ವರಿ ಯಾಗವನ್ನು ಮಾಡಿ ದಶರಥಿಗೆ ರಾಮ, ಲಕ್ಷ್ಮಣ, ಭರತ ಶತ್ರುಗಳ ಮಕ್ಕಳಾಗಿ ಹುಟ್ಟುತ್ತಾರೆ. ಅವರು ಇದರಲ್ಲಿ ಒಂದೊಂದು ಶಬ್ದದಲ್ಲಿ ರಾಮನ ಒಂದೊಂದು ಕಥೆಯನ್ನು ಕವಿಗಳು ಹೇಳ್ತಾರೆ. ಇಲ್ಲಿ ತಾಟಕಿ ಎಂಬ ದೈತ್ಯಗಳ ಸೋಲಿಸಿ ಬಾಲತ್ವದಲ್ಲಿ ವಿಶ್ವಾಮಿತ್ರ ಯಾಗ ಸಂರಕ್ಷಣೆ ಹೋದಾಗ ತಾಟಕಿಯನ್ನು ಕೊಂದು ಗಾಧೇಯನ ಮಖವ ಪಾಲಿಸಿ, ಗಾಧೇಯ ಅಂದರೆ ಗಾಧಿ ಎಂಬಂತಹ ಚಕ್ರವರ್ತಿ ಮಹಾರಾಜ, ಅವನ ಮಗ ವಿಶ್ವಾಮಿತ್ರ, ಅವನ ಮಖ ಅಂದರೆ ಯಜ್ಞವನ್ನು ರಕ್ಷಣೆ ಮಾಡಿ ಅಲ್ಲಿನ ಮುಂದೆ ಪತಿಯ ಶಾಪದಿ ಕಲ್ಲಾಗಿದ್ದವಳ ಬಾಲೆ ಮಾಡಿ. ಅಹಲ್ಯೆ ಪತಿಯ ಶಾಪದಿಂದ ಕಲ್ಲಾಗಿದ್ದಾಳೆ ಅಂತ ಹೇಳ್ತಾಳೆ. ಆದರೆ ವಾಲ್ಮೀಕಿ ಮಹರ್ಷಿಗಳು ಎಲ್ಲಿಯೂ ಅಹಲ್ಯೆ ಕಲ್ಲಾಗಿದ್ದು ಅಂತ ಹೇಳೋದಿಲ್ಲ. ಋಷಿಗಳ ಶಾಪ ಕೊಟ್ಟದ್ದು ಏನಂದರೆ 1000 ವರ್ಷ ಕಾಲ ನೀನು ಇಲ್ಲಿ ಬೂದಿಯ ಮೇಲೆ ಬಿದ್ದರು, ಜನರಿಗೆ ಅದೃಶ್ಯವಾಗಿ ಬಿದ್ದರು, ಎಲ್ಲಿಯೂ ಕಲ್ಲು ಅಂತ ಗೌತಮ ಮಹರ್ಷಿಗಳು ಹೇಳಲಿಲ್ಲ. ಅವರು ಮುಂದೆ ರಾಮ ಇಲ್ಲಿಗೆ ಪ್ರವೇಶ ಮಾಡಿದಾಗ ಈ ಆಶ್ರಮಕ್ಕೆ ನೀನು ಪಾವನೆ ಆಗ್ತೀನಿ ಅಂತ ಹೇಳಿ ಅವರಿಗೆ ಶಾಪವನ್ನು ಕೊಟ್ಟಿದ್ದರು. ಆ ಶಾಪ ವಿಮೋಚನೆಗೆ ಮುಂದೆ ಅವರು ರಾಮ ಅಲ್ಲಿ ಬಂದಾಗ ಅವರ ಶಾಪ ವಿಮೋಚನೆ ಮಾಡ್ತಾರೆ. ಪಾಪದಿ ಕಲ್ಲಾಗಿದ್ದವಳ ಬಾಲೆ ಮಾಡಿ ಭೂಪಾಲ ಜನಿಸಿದ್ದ. ಇನ್ನು ಸೀತಾ ಪ್ರಣಯ ಆಗಿ ಅದರ ನಂತರ ಭರತನ ನೆಪ ಮಾಡಿಕೊಂಡು ಕೈಕೇಯಿ ರಾಮನನ್ನು ಕಾಡಿಗೆ ಕಳಿಸ್ತಾಳೆ. ಕಾಡಿಗೆ ಹೋದಂಥ ರಾಮ ಅನೇಕ ಋಷಿಗಳನ್ನೆಲ್ಲ ಭೇಟಿಯಾಗಿ ಅಲ್ಲಿನ ಮುಂದೆ ವಿರಾಧ ಮೊದಲಾದ ರಾಕ್ಷಸರನ್ನು ಕೊಂದು ರಾಕ್ಷಸರ ಕೊಲ್ತಾ ಮುಂದೆ ಸೀತಾ ಅಪಹರಣ ಆದ ನಂತರ ಅವರು ಸೀತೆಯನ್ನು ಅರಸ್ತಾ ಪಂಪಾ ಸರೋವರದ ಬಳಿಗೆ ಬರ್ತಾರೆ. ಅಲ್ಲಿ ಹನುಮಂತ ಮತ್ತು ರಾಮರ ಭೇಟಿ ಆಗ್ತದೆ. ಅದು ಮುಂದಿನ ಕಥೆ. ಹನುಮಂತರ ಕಥೆಯನ್ನು ವಿಸ್ತಾರವಾಗಿ ಈ ಪದ್ಯಗಳಲ್ಲಿ ಮುಂದೆ ತೋರಿಸ್ತಾರೆ. ಅಲ್ಲಿಗೆ ನಾವು ಮಂಗಳದ ಹೇಳ್ತಾ ಇದ್ದೇವೆ. ಸಮಯಾವಕಾಶ ಕಮ್ಮಿ ಇದ್ದರಿಂದ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಧನ್ಯವಾದ. ಈ ವಿಲಾಸವ ಪೇಳುವವರ ಕೇಳುವವರ ಭಾವಶುದ್ಧಿಯಲಿದಂ ಬರೆದು ಪಠಿಸುವರ
ಕ್ರದೋಳ್ ಮಹಾಪೂಜಿತಮಾಗೆ ಆ ಚಂದ್ರ ಆ ಸೂರ್ಯಮಾಗಿರಲಿ ಈ ಕೃತಿಯು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶಾಂತಿ ಶಾಂತಿ ಶಾಂತಿ. ಅತ್ಯಂತ ಅದ್ಭುತವಾಗಿ ಮೂಡಿಬಂದಂತಹ ಗಮಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಜೋರಾದ ಇನ್ನೊಮ್ಮೆ ಚಪ್ಪಾಳೆಯನ್ನು ತಟ್ಟೋಣ ಅಂತ ಹೇಳುತ್ತಾ, ಕಿವಿಗಳಿಗೆ ಅಷ್ಟೊಂದು ಇಂಪಾದ ಒಂದು ಸಂಗೀತದ ರಸದೌತಣವನ್ನು ನೀಡಿದರು. ಗಮಕ ವಾಚನ ವ್ಯಾಖ್ಯಾನದ ಮೂಲಕ ಇವತ್ತು ಆ ಕಥೆಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಎಲ್ಲರೂ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ನಿಂತ್ಕೊಳ್ಬೇಕು ಅಂತ ಹೇಳಿ, ಒಂದು ಛಾಯಾಚಿತ್ರಗ್ರಾಹಕಾಗಿ ಎಲ್ಲರೂ ಬಂದು ನಿಲ್ಲಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ಕಾರ್ಯಕ್ರಮವನ್ನು ನೀಡಲು ಬಯಸಿ